ಈಗ ಮಾಡೆಲೋ ರಾಮ ಧ್ಯಾನವ, ಈಗ ಮಾಡೆಲೋ ರಾಮ ಧ್ಯಾನವ, ಈಗ ಮಾಡೆಲೋ ರಾಮ ಧ್ಯಾನವ. ನೀ ಮೂಗನಾಗಿರಬೇಡ ಎಲೆ ಮಾನವ, ಮೂಗನಾಗಿರಬೇಡ ಎಲೆ ಮಾನವ. ಈಗ ಮಾಡೆಲೋ ರಾಮ ಧ್ಯಾನವ, ನೀ ಈಗ ಮಾಡೆಲೋ. ಕಾಲನ ದೂತರು ಕರೆವಾಗ ನೀ, ಕಾಲನ ದೂತರು ಕರೆವಾಗ ನೀ, ಕುಲಗೆಟ್ಟು ಕಣ್ಣು ಬಿಡುವಾಗ, ನಾಲಿಗೆ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ, ನಾಲಿಗೆ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ, ನೀಲವರ್ಣನ ಧ್ಯಾನ ಬರುವುದೇನಯ್ಯ, ನೀಲವರ್ಣನ ಧ್ಯಾನ ಬರುವುದೇನಯ್ಯ. ಈಗ ಮಾಡೆಲೋ ರಾಮ ಧ್ಯಾನವ. ಸತಿಸುತರೆಂಬ ಸಂದಣಿಯೊಳು ನೀ ಮತಿಭ್ರಷ್ಟನಾಗಿ, ಮನದೊಳು ಸತತ ಶ್ರೀಲಕ್ಷ್ಮೀಪತಿಯನ್ನು ನೆನೆದರೆ ಸದ್ಗತಿ, ಲಕ್ಷ್ಮೀಪತಿಯನ್ನು ನೆನೆದರೆ ಸದ್ಗತಿ. ಸನ್ಮಾರ್ಗ ಪಾರಂಪದವಿ ಈವನಯ್ಯ. ಈಗ ಮಾಡೆಲೋ ರಾಮ ಧ್ಯಾನವ, ಈಗ ಮಾಡೆಲೋ. ಯಮದೂತರು ಬಂದು ಎಳೆವಾಗ ನೀ, ಯಮದೂತರು ಬಂದು ಎಳೆವಾಗ ನೀ, ನವೆಯುತ್ತ ಹೊತ್ತು ಕಳೆವಾಗ, ಸಮದರ್ಶಿ ಪುರಂದರ ವಿಠಲನ ನಾಮವು, ಸಮದರ್ಶಿ ಪುರಂದರ ವಿಠಲನ ನಾಮವು, ಸಮಯಕ್ಕೆ ಒದಗಿ ತಾ ಬರುವುದೇನಯ್ಯ, ಸಮಯಕ್ಕೆ ಒದಗಿ ತಾ ಬರುವುದೇನಯ್ಯ. ಈಗ ಮಾಡೆಲೋ ರಾಮ ಧ್ಯಾನವ, ನೀ ಮೂಗನಾಗಿರಬೇಡ ಎಲೆ ಮಾನವ. ಈಗ ಮಾಡೆಲೋ, ಈಗ ಮಾಡೆಲೋ, ಈಗ ಮಾಡೆಲೋ ರಾಮ ಧ್ಯಾನವ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ, ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತುಂಬಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಅಂತರಂಗದ ಆರಾಧ್ಯ ಮೂರ್ತಿಗಳಾದ ಸದ್ಗುರು ದಂಪತಿಗಳ ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ
102ನೇ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸೋದಕ್ಕೆ ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 29 ಮತ್ತು 30ನೇ ಶ್ಲೋಕಗಳ ಕುರಿತಾದ ಪ್ರವಚನ. ಇದು ಈ ಅಧ್ಯಾಯದ ಸಮಾರೋಪದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ಯಾವ ಜೀವವು ಪಾಪಗಳ ಕೊನೆಯನ್ನು ತಲುಪುತ್ತೋ, ದೀರ್ಘಕಾಲದ ನಿರಂತರ ಪ್ರಯತ್ನದಿಂದ, ಪ್ರತಿ ಜನ್ಮದ ನಿರಂತರದ ಪ್ರಯತ್ನದಿಂದ ಪಾಪಗಳನ್ನು ಸಂಪೂರ್ಣವಾಗಿ ತೊಳ್ಕೊಳ್ಳುವಂಥದ್ದು ಉಂಟೋ ಅಂಥ ಆ ಜೀವ ದ್ವಂದ್ವ ಮತ್ತು ಮೋಹಗಳನ್ನು ಕಳ್ಕೊಳ್ಳುತ್ತೆ ಮತ್ತು ದೃಢವಾದ ವ್ರತವನ್ನು ಧರಿಸಿ ನನ್ನನ್ನು ಬಂದು ಸೇರುತ್ತವೆ ಎಂಬುದಾಗಿ ಶ್ರೀಕೃಷ್ಣನ ಸಂದೇಶವನ್ನು ಕೇಳಿದ್ದೇವೆ. ಅದರ ಮುಂದಿನ ಶ್ಲೋಕ: ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ. ಯಾರು ಪರತತ್ವವನ್ನೇ ಲಕ್ಷ್ಯವಾಗಿ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾರೋ ಅವರು ಏನೇನನ್ನು ಅರ್ಥ ಮಾಡ್ಕೊಳ್ತಾರೆ ಎಂಬ ಬಗ್ಗೆ ಒಂದು ಪರಿಚಯ ಈ ಮಾತಿನಲ್ಲಿ. ಜರಾ ಮರಣ ಮೋಕ್ಷಾಯ, ಮುಪ್ಪು ಮರಣ ಇವುಗಳಿಂದ ಬಿಡುಗಡೆಯನ್ನು ಹೊಂದೋದಕ್ಕೋಸ್ಕರವಾಗಿ ಮಾಂ ನನ್ನನ್ನು ಶ್ರೀಕೃಷ್ಣ ಪ್ರಭುವನ್ನು ಪರಂಜ್ಯೋತಿಯನ್ನು ಆಶ್ರಯಿಸಿ ಯೇ ಯತಂತಿ ಯಾರು ಪ್ರಯತ್ನ ಪಡ್ತಾರೋ ತೇ ಅವರು ತದ್ ಬ್ರಹ್ಮ ಆ ಪರಬ್ರಹ್ಮವನ್ನೂ ತಿಳಿತಾರೆ, ಕೃತ್ಸ್ನಂ ಅಧ್ಯಾತ್ಮಂ ಸಂಪೂರ್ಣವಾದ ಅಧ್ಯಾತ್ಮವನ್ನೂ ತಿಳಿತಾರೆ, ಚ ಮತ್ತು ಅಖಿಲಂ ಕರ್ಮ ಸಕಲವಾದ ಕರ್ಮವನ್ನು ವಿದುಹು ತಿಳಿದುಕೊಳ್ಳುತ್ತಾರೆ ಅಂತ. ವಿದುಹು ಅನ್ನೋ ಶಬ್ದವನ್ನು ಪೃಥಕ್ಕಾಗಿ 3 ಕಡೆಗೆ ಅನ್ವಯ ಮಾಡಿದ್ರೆ ಬ್ರಹ್ಮವನ್ನೂ ತಿಳಿತಾರೆ, ಅಧ್ಯಾತ್ಮವನ್ನೂ ತಿಳಿತಾರೆ, ಅದೇ ರೀತಿಯಲ್ಲಿ ಅಖಿಲವಾದ ಕರ್ಮವನ್ನೂ ತಿಳಿತಾರೆ ಅಂತ ಅರ್ಥ. ಯಾರು ಮುಪ್ಪು ಮರಣಗಳಿಂದ ಬಿಡುಗಡೆಯನ್ನು ಪಡಿಬೇಕು ಅಂತ ಆಲೋಚನೆ ಮಾಡ್ತಾರೋ ಅಂದರೆ ಮೋಕ್ಷಾಪೇಕ್ಷಿಗಳು ಅಂತ ಅರ್ಥ. ಅವರು ಪ್ರಧಾನವಾಗಿ ಪರತತ್ವವನ್ನು ಅವಲಂಬಿಸ್ತಾರೆ. ಕಾರಣ ಅದೊಂದೇ ನಿತ್ಯವಾದದ್ದು, ಶಾಶ್ವತವಾದದ್ದು. ಅದಕ್ಕೆ ಮುಪ್ಪು ಮರಣ ಎರಡೂ ಇಲ್ಲ. ಅಂಥ ತತ್ವದಲ್ಲಿ ಒಂದಾದಾಗ ಅವೆರಡರಿಂದ ಪಾರಾಗೋಕ್ಕೆ ಸಾಧ್ಯವಾಗುತ್ತೆ. ಅವರು ಬ್ರಹ್ಮವಸ್ತುವನ್ನು ಅರಿತುಕೊಳ್ತಾರೆ. ಇದು ತುಂಬ ದೊಡ್ಡ ಪ್ರಧಾನವಾದಂಥ ಒಂದು ಸಾಧನೆ. ಅಲ್ಲದೇ ಸಂಪೂರ್ಣವಾದ ಅಧ್ಯಾತ್ಮವನ್ನು ಮತ್ತು ಸಕಲ ಕರ್ಮಗಳನ್ನೂ ಅರ್ಥ ಮಾಡ್ಕೋತಾರೆ ಅಂತ. ಸಕಲ ಕರ್ಮಗಳನ್ನೂ ಅರ್ಥ ಮಾಡ್ಕೋತಾರೆ ಅಂದರೆ ಕರ್ಮ ಹೇಗೆ ಅದು ಆದರ್ಶವಾದ ಕರ್ಮವಾಗಿದ್ದರೆ, ಆಯಾ ಹುಟ್ಟಿನ ನಡೆಗೆ ಹೊಂದ್ಕೊಳ್ಳುವಂತಹ ಕರ್ಮವಾದರೆ ಅದು ಹೇಗೆ ಸಂಪೂರ್ಣವಾಗಿ ಜ್ಞಾನದಲ್ಲಿ ಪರಿಸಮಾಪ್ತಿಯನ್ನು ಹೊಂದುತ್ತೆ, ಹಾಗಲ್ಲದೆ ಹೋದರೆ ಆ ಕರ್ಮವು ಹೇಗೆ ಬಂಧನಕ್ಕೆ ಕಾರಣವಾಗುತ್ತೆ, ಈ ಮರ್ಮವನ್ನು ಸಂಪೂರ್ಣವಾಗಿ ಕರ್ಮದ ಬಗ್ಗೆ ಅರ್ಥ ಮಾಡ್ಕೋತಾರೆ ಅಂತ ತಾತ್ಪರ್ಯ. ಈಗ ಒಂದೊಂದೇ ಪದವನ್ನು ಸ್ವಲ್ಪ ವಿಸ್ತಾರವಾಗಿ ಪರಿಚಯ ಮಾಡಿಕೊಳ್ಳೋಣ. ಜರಾ ಮರಣ ಮೋಕ್ಷಾಯ. ಈ ಭುವಿಯಲ್ಲಿ ಯಾರೇ ದೇಹವನ್ನು ಧರಿಸಿ ಬರ್ತಾರೋ ಅವರುಗಳಿಗೆ ಶರೀರದ ಧರ್ಮ
ಅದು ಕ್ರಮಕ್ರಮವಾಗಿ ಮುಪ್ಪಿನ ಕಡೆಗೆ ಹೋಗುತ್ತೆ ಮತ್ತು ಕೊನೆಯಲ್ಲಿ ಒಂದು ದಿವಸ ದೇಹವನ್ನು ತ್ಯಜಿಸಲೇಬೇಕಾಗತ್ತೆ. ಷಡ್ಭಾವ ವಿಕಾರಗಳು ಎಂಬುದಾಗಿ ಕೆಲವು ದರ್ಶನಕಾರರು ವಿಶೇಷವಾಗಿ ಎತ್ತಿ ಹೇಳ್ತಾರೆ. ಅಂದರೆ ಹುಟ್ಟಿದ ಜೀವ ಈ 6 ವಿಕಾರಗಳನ್ನು ಹೊಂದಲೇಬೇಕು, ಹೊಂದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೃಷ್ಟಿಯ ನೀತಿ ಅದು. ಪಾಂಚಭೌತಿಕ ದೇಹ ಅಂದರೆ ಅದು ಸ್ವಭಾವ ಆಗಾಗ ಬದಲಾವಣೆ ಆಗ್ತಾ ಹೋಗೋದೇನೆ. ಅದರಿಂದಲೇ ಜಾಯತೆ, ಅಸ್ಥಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ, ಹೀಗೆ 6 ಭಾವಗಳು ಹುಟ್ಕೊಳ್ಳುತ್ತವೆ. ಈ 6 ಭಾವಗಳು ಒಂದೊಂದು ವಿಕಾರ, ಒಂದೊಂದು ಪರಿಣಾಮ. ಜಾಯತೆ, ಹುಟ್ಟು ಅನ್ನೋದು ಸಹ ಅದೊಂದು ಪರಿಣಾಮ. ಅದಾದ ಮೇಲೆ ಅಸ್ಥಿ ಅನ್ನೋ ರೀತಿಯಾದಂಥ ಒಂದು ವ್ಯವಹಾರಕ್ಕೆ ಅದು ಒಳಗಾಗತ್ತೆ. ಇದ್ದಾನೆ, ಇದೆ ಅಂತ. ಹುಟ್ಟಿದ ನಂತರ, ಹುಟ್ಟೋದಕ್ಕಿಂತ ಮುಂಚೆ ಅದಿದ್ದರೂ ಕೂಡ ಇದೆ ಅಂತ ವ್ಯವಹಾರಕ್ಕೆ ಒಳಗಾಗೋಕ್ಕಾಗೋಲ್ಲ. ಅದಕ್ಕೆ ಜನಗಳ ಕಣ್ಣಿಗೆ ಕಾಣಿಸೋಲ್ಲ. ಅದು ಅಸ್ಥಿ ಅಂತ ಒಂದು ಭಾವ ಅನಂತರದಲ್ಲಿ ಬರುತ್ತೆ. ಅದಾದಮೇಲೆ ವರ್ಧತೆ. ಯಾವುದೇ ಜೀವ ಭೂಮಿಯಲ್ಲಿ ಇಳಿದು ಬಂದರೆ ಕ್ಷಣ ಕ್ಷಣದಲ್ಲೂ ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೆ, ದೇಹ ಬೆಳೀತಾ ಹೋಗುತ್ತೆ. ಪರಿಣಮತೆ, ಅನಂತರ ಅನೇಕ ಪರಿಣಾಮಗಳನ್ನು ಹೊಂದುತ್ತಾ ಹೋಗುತ್ತೆ. ಬರೀ ಬೆಳೆಯೋದು ಮಾತ್ರ ಅಲ್ಲ, ಬೆಳವಣಿಗೆಯಲ್ಲಿ ಹೊಸ ಹೊಸ ಪರಿಣಾಮಗಳು ಕಾಣಿಸ್ತಾ ಹೋಗುತ್ತೆ. ಶೈಶವ ಒಂದು, ಅನಂತರ ಬಾಲ್ಯ ಇನ್ನೊಂದು, ಯೌವನ ಮತ್ತೊಂದು, ಹೀಗೆ ಒಂದೊಂದು ಹೆಜ್ಜೆಗಳದ್ದು ಬೆಳವಣಿಗೆಯಲ್ಲಿ ಹೊಸ ಹೊಸ ಹೆಜ್ಜೆಗಳು ಕಾಣಿಸ್ಕೊಳ್ಳುತ್ತೆ. ಅಪಕ್ಷೀಯತೆ, ಯಾವುದೋ ವಯಸ್ಸು ಕಳೆದ ನಂತರದಲ್ಲಿ ದೇಹ ಕ್ಷಯಿಸೋದಕ್ಕೆ ಶುರುವಾಗುತ್ತೆ. ದಿನೇ ದಿನೇ ಅದರ ಮುಂದಿನ ಹೆಜ್ಜೆ ಯಾವುದೋ ಒಂದು ಸಂದರ್ಭದಲ್ಲಿ ವಿನಶ್ಯತಿ, ದೇಹ ಬಿದ್ದು ಹೋಗುತ್ತೆ, ಜೀವ ಅಲ್ಲಿಂದ ಹೊರಗಡೆ ಹೊರಟು ಹೋಗುತ್ತೆ. ಇದು ಸೃಷ್ಟಿಯಲ್ಲಿ ಇಳಿದು ಬಂದ ಪ್ರತಿಯೊಂದು ವ್ಯಕ್ತಿಗೂ ಇರುವ ಷಡ್ಭಾವ ವಿಕಾರಗಳು. ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಒಂದು ಸಂಕ್ಷಿಪ್ತವಾದ ಭಾಷೆಯಲ್ಲಿ ಜರಾ ಮರಣ ಅನ್ನೋ ಶಬ್ದದಲ್ಲಿ ಕರೆದಿದ್ದಾರೆ. ಮುಪ್ಪು, ಒಂದು ವಯಸ್ಸು ಕಳೆದ ನಂತರದಲ್ಲಿ ಅಪಕ್ಷೀಯತೆ, ದಿನೇ ದಿನೇ ಕ್ಷಯಿಸ್ತಾ ಹೋಗುತ್ತೆ ದೇಹ ಅನ್ನೋದನ್ನು ಜ್ಞಾಪಿಸುತ್ತೆ. ದೇಹದಲ್ಲಿ ಚರ್ಮ ಸುಕ್ಕು ಕಟ್ಕೊಳ್ಳೋಕ್ಕೆ ಶುರುವಾಗುತ್ತೆ, ತಲೆ ಕೂದಲು ಹಣ್ಣಾಗುತ್ತೆ, ಹಲ್ಲುಗಳು ಉದುರಿ ಹೋಗುತ್ತೆ, ದೇಹದ ಬಲ ಕೃಶವಾಗುತ್ತೆ, ಬುದ್ಧಿಬಲ ಕ್ಷಯಿಸುತ್ತೆ, ಸ್ಮೃತಿ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಕ್ಷಯದ ಲಕ್ಷಣಗಳು ಗೋಚರವಾಗ್ತಾ ಹೋಗುತ್ತೆ. ಅದಷ್ಟನ್ನು ಒಂದು ಭಾಷೆಯಲ್ಲಿ ಹೇಳೋದಾದರೆ ಜರಾ ಎಂಬುದಾಗಿ ಕರಿಬೋದು, ಮುಪ್ಪು ಅಂತ. ಇನ್ನು ಮುಪ್ಪು ಮುಂದೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಹಂತದಲ್ಲಿ ದೇಹಯಂತ್ರ ಇನ್ನೂ ಇಲ್ಲಿದ್ದು ಒಂದು ವಿಶೇಷ ಕಾರ್ಯವನ್ನು ಮಾಡೋಕ್ಕೆ ಆಗೋಲ್ಲ ಅನ್ನೋ ರೀತಿಯಾದ ಸ್ಥಿತಿಯನ್ನು ಪಡೆಯುತ್ತೆ. ಕಾರಣ, ದೇಹದಲ್ಲಿರೋ ಅವಯವಗಳಿಗೆಲ್ಲ ಒಂದು ಕಾಲಾವಧಿಯವರೆಗೆ ಕೆಲಸ ಮಾಡೋಕ್ಕೆ ಬೇಕಾಗೋ ಯೋಗ್ಯತೆ ಇದೆ. ಆ ಕಾಲಾವಧಿ ಕಳೆದ ಮೇಲೆ ಅದು ಸೌದು ಹೋಗುತ್ತವೆ. ಹೇಗೆ ಒಂದು ವಾಹನವನ್ನು ನಾವು ಬಹಳ ಚೆನ್ನಾಗಿ ಸಿದ್ಧಪಡಿಸಿದ್ದೀವಿ ಅಂತಿದ್ರೂ ಬಳಸ್ತಾ ಬಳಸ್ತಾ ಹೋದಾಗ ಅಲ್ಲಿರುವ ಒಂದೊಂದು ಅವಯವ ಸೌದು ಹೋಗುತ್ತೆ. ಯಾವುದೋ ಹಂತದಲ್ಲಿ ಇನ್ನು ಮುಂದೆ ವಾಹನ ಸಂಚರಿಸೋಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಯೂ ಬರುತ್ತೆ. ಅದೇ ರೀತಿಯಲ್ಲಿ ಈ ದೇಹದಲ್ಲೂ ಸಹ ಯಾವುದೋ ಒಂದು ಘಟ್ಟದಲ್ಲಿ ಇನ್ನು ಮುಂದಿನ ಹೆಜ್ಜೆಯಲ್ಲಿ ಯಾವುದೇ ದೇಹದ ವ್ಯಾಪಾರಗಳು ಇರೋಕ್ಕೆ ಸಾಧ್ಯ ಇಲ್ಲ, ಚಿತ್ತದ ವ್ಯಾಪಾರಗಳು ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಅದಕ್ಕೆ ಮರಣ ಎಂಬುದಾಗಿ ಕರೆಯೋದಾದರೆ, ಇವೆರಡು ಪ್ರತಿಯೊಂದು ಜೀವಕ್ಕೂ ಒಂದು ನೇರದಲ್ಲಿ ಮನಸ್ಸಿಗೆ ಇಷ್ಟವಲ್ಲದ ವಿಷಯಗಳು. ಯಾರಾದರೂ ಒಬ್ಬ ನನಗೆ ಯಾವಾಗಲೂ ಯೌವನ ಇರುತ್ತೆ ಅಂತಂದರೆ ತುಂಬ ಖುಷಿಪಟ್ಟು ಯಾವಾಗಲೂ ನಾನು ಹೀಗೆ ಇದ್ಬಿಡ್ತೀನಿ, ಇನ್ನು ಪುನಃ ಇದರಿಂದ ಬಿಡುಗಡೆ ಹೊಂದಬೇಕು ಅನ್ನೋ ರೀತಿಯಾದ ವಿಷಯವೇ ಇಲ್ಲ ಅಂತ ಆಲೋಚನೆ ಮಾಡೋದಕ್ಕಾಗುತ್ತೆ. ಹಾಗಿಲ್ಲ ಅಂತಂದಾಗ ಯಾವತ್ತೋ ಒಂದು ದಿವಸ ಮುಪ್ಪು ಬರುತ್ತೆ ಅಂದರೆ ಆ ಮುಪ್ಪನ್ನು ನೋಡಿದವರಿಗೆ ನನಗೂ ಇದು ಬರುತ್ತಾ, ನನ್ನ ಪರಿಸ್ಥಿತಿ ಏನು, ಖಂಡಿತ ಇದು ಬೇಡಪ್ಪ ಅಂತ ಅನಿಸುತ್ತೆ. ಯಾಕೆಂದರೆ
ಮುಪ್ಪು ಬಂತು ಅಂದರೆ ಕಣ್ಣು ಕಾಣಿಸೋಲ್ಲ, ಸ್ವತಂತ್ರವಾಗಿ ನಡೆಯೋಕ್ಕೆ ಆಗೋಲ್ಲ, ಕಿವಿ ಕೇಳಿಸೋಲ್ಲ, ತೆಗೆದುಕೊಂಡು ಆಹಾರ ಪೂರ್ಣ ಜೀರ್ಣವಾಗಲ್ಲ, ಯಾವುದೇ ಗಟ್ಟಿ ಕೆಲಸವನ್ನು ಮಾಡೋಕ್ಕಾಗಲ್ಲ. ಹೀಗೆ ಅನೇಕ ರೀತಿಯಾದ ಅಸಾಮರ್ಥ್ಯಗಳು ಕಾಣ್ತಾ ಬಂತು ಅಂತಂದರೆ ಇಂಥ ಮುಪ್ಪು ಯಾವುದೇ ಕಾರಣಕ್ಕೂ ನನಗೆ ಬೇಡಪ್ಪ ಅಂತ ಅನಿಸುತ್ತೆ. ಆದರೆ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅಂದರೆ ಈ ಜನ್ಮ ಪಡೆದಿದ್ದಾಗಿದೆ, ಇದೊಂದು ಜನ್ಮದಲ್ಲಿ ಅನುಭವಿಸಿ ಮುಗಿಸ್ಬಿಡೋಣ. ಆದರೆ ಮುಂದೆ ಇನ್ನೊಮ್ಮೆ ಜನ್ಮ ಬಂತು ಅಂದರೆ ಈ ಜರ ತಪ್ಪಿದ್ದಲ್ಲ, ಮುಪ್ಪು ತಪ್ಪಿದ್ದಲ್ಲ, ಅದನ್ನು ಮುಂದಕ್ಕೆ ಜನ್ಮವೇ ಬರದೇ ಇರುವಂಥ ಯಾವುದಾದ್ರು ಸ್ಥಿತಿ ಇದ್ದರೆ ಅದನ್ನು ತಲುಪೋಣ ಅಂತ ಜಾಣನಾದವನಿಗೆ ಅನಿಸುತ್ತೆ. ಸೃಷ್ಟಿಯ ಈ ನಡೆಯನ್ನು ನೋಡಿದವನಿಗೆ ಬೇಡಪ್ಪ ಈ ಕ್ಲೇಶ ನನಗೆ, ನಾನು ಆದಷ್ಟು ಶೀಘ್ರವಾಗಿ ಒಂದು ಚಿರವಾದ ಸ್ಥಾನಕ್ಕೆ, ಸ್ಥಾಯಿಯಾದ ಜಾಗಕ್ಕೆ ಹೋಗಿ ತಲುಪಬೇಕು ಅಂತ ಆಲೋಚನೆ ಮಾಡ್ತಾನೆ. ಇದ್ರ ಜೊತೆಗೆ ಹಾಗೆ ಮರಣ ಅನ್ನೋದು ಸಹ ಒಂದು ಕ್ಲೇಶವನ್ನು ಉಂಟು ಮಾಡುವಂತಹ ಘಟ್ಟ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಜೀವ ದೇಹವನ್ನು ತ್ಯಜಿಸೋದಕ್ಕೆ ಇಷ್ಟಪಡೋಲ್ಲ ಸ್ವಭಾವತಃ. ಕಾರಣ ಅಲ್ಲೊಂದು ಅಭಿಮಾನ ಬೆಳೆದಿರುತ್ತೆ, ಇದು ನಂದು ಅನ್ನೋ ಬುದ್ಧಿ ಬೆಳೆದಿರುತ್ತೆ. ನಾನು ಇದನ್ನು ಇಟ್ಕೊಂಡು ಏನೋ ವಿಶೇಷವಾದ ಸಾಧನೆಗಳನ್ನು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಅನ್ನಿಸ್ತಾ ಇರೋದ್ರಿಂದ ದೇಹಕ್ಕೆ ಯಾವುದೇ ಘಾತ ಆಗುತ್ತೆ ಅಂತಂದರೆ ಮನಸ್ಸು ಇಷ್ಟಪಡೋಲ್ಲ. ದೇಹಕ್ಕೆ ಎಲ್ಲೂ ಅಪಚಾರ ಆಗಬಾರ್ದು ಅಂತ ಸದಾ ಕಾಲದಲ್ಲೂ ಹವಣಿಸ್ತಾ ಇರುತ್ತೆ. ಆ ಮರಣ ಬರುವ ಸಂದರ್ಭದಲ್ಲಂತೂ ಯೋಗಶಾಸ್ತ್ರ ಹೇಳುತ್ತೆ ಅದು ಅತ್ಯಂತ ವೇದನೆಯನ್ನುಂಟು ಮಾಡುವಂತಹ ಘಟ್ಟ ಎಂಬುದಾಗಿ. ಅದಕ್ಕೆ ಕಾರಣ ಪ್ರತಿ ಶರೀರವನ್ನು ಧಾರಣೆ ಮಾಡಿದಾಗಲೂ ಸಹ ಈ ದೇಹ ನನಗೆ ಸೇರಿದ್ದು ಅನ್ನೋ ಒಂದು ಅಭಿಮಾನ ಹುಟ್ಕೊಳ್ಳುತ್ತೆ. ಸುತ್ತಮುತ್ತಲಿರೋ ವಸ್ತುಗಳೆಲ್ಲ ತನಗೆ ಸೇರಿದ್ದು ಅಂತ ಅನಿಸುತ್ತೆ. ತನ್ನ ಮನೆ, ತನ್ನ ಮಡದಿ, ತನ್ನ ಪತಿ, ತನ್ನ ಮಕ್ಕಳು, ತನ್ನ ಬಂಧು ಬಾಂಧವರು, ಹೀಗೆ ಎಲ್ಲ ಕಡೆಗೂ ತಾನು ತನ್ನದು ಅನ್ನೋ ರೀತಿಯಾದಂಥ ಒಂದು ಸಂಬಂಧ ಬೆಳೆಯೋ ಕಾರಣದಿಂದಾಗಿ ಅದನ್ನು ತ್ಯಜಿಸೋದಕ್ಕೆ ಇಷ್ಟಪಡೋಲ್ಲ. ಚೆನ್ನಾಗಿಲ್ಲ ಅಂತಾದರೂ ಅಲ್ಲೊಂದು ಅಭಿಮಾನ ಬೆಳೆದಿರುತ್ತಂತೆ. ದೇಹ ತುಂಬ ಜರ್ಜರಿತವಾಗಿದೆ, ಅನೇಕ ವೇದನೆಗಳನ್ನು ಉಂಟು ಮಾಡ್ತಾ ಇದೆ. ಇದನ್ನು ಬಿಟ್ಬಿಟ್ರೆ ಒಳ್ಳೆಯದಲ್ವೇ ಅಂತ ಒಂದು ಕಡೆಗೆ ಅನಿಸಿದ್ರೂ ಅಯ್ಯೋ ಬಿಡಲೇಬೇಕಾ ಅಂತ ಇನ್ನೊಂದು ಕಡೆಯಲ್ಲಿ ಪಕ್ಕದಲ್ಲೇ ಬಾಧೆ ಆಗ್ತಾ ಇರುತ್ತಂತೆ. ಇದನ್ನು ಗರುಡ ಪುರಾಣ ಭಾಳ ಚೆನ್ನಾಗಿ ವರ್ಣಿಸಿದೆ ವಿಸ್ತಾರವಾಗಿ. ಹಾಗಿರೋದ್ರಿಂದಲೇ ದೇಹ ತ್ಯಾಗದ ಸಂದರ್ಭದಲ್ಲಿ ತುಂಬ ವೇದನೆ ಆಗುತ್ತೆ ಅನ್ನೋ ಕಾರಣವಾಗಿ ಆ ಸಂದರ್ಭದಲ್ಲಿ ಗಂಗಾ ಜಲವನ್ನು ಪಾವನ ಮಾಡಿಸುವಂಥದ್ದು. ಅದರಲ್ಲೊಂದು ಪಾವಿತ್ರ್ಯವೂ ಇದೆ, ಒಂದು ತಂಪು ಇದೆ. ಹುಟ್ಟುವ ವಿಶೇಷವಾದಂಥ ಉರಿಯನ್ನು, ಒಂದು ಉಷ್ಣತೆ ಹುಟ್ಟುತ್ತಂತೆ. ಯಾತಕ್ಕೆ ಹುಟ್ಟುತ್ತೆ ಅಂದರೆ ಈ ಶರೀರವನ್ನು ಕಳಚಿಕೊಂಡು ಜೀವ ಹೊರಗಡೆ ಹೋಗಬೇಕಾದ್ರೆ ತ್ರಿಧಾತುಗಳು, ವಾತಪಿತ್ತ ಶ್ಲೇಷ್ಮಗಳು ಘರ್ಷಣೆಯನ್ನು ಮಾಡುತ್ತಂತೆ. ಆ ಘರ್ಷಣೆಯ ಕಾರಣದಿಂದ ಒಂದು ಬಿಸಿ ಹುಟ್ಟುತ್ತೆ, ಒಂದು ಉರಿ ಹುಟ್ಟುತ್ತೆ. ಹಾಗಿರೋದ್ರಿಂದಲೇ ಆ ಸಂದರ್ಭದಲ್ಲಿ ದಾಹಕ್ಕೆ, ಶಾಂತಿಗೆ ಬೇಕಾಗುವಂತಹ ಯಾವುದೋ ತಂಪಾದ ಜಲವನ್ನು ಕುಡಿಸ್ಬೇಕು, ಕೊಡಬೇಕು, ಹೀಗೆಲ್ಲ ಮಾತಾಡುವಂಥದ್ದಿದೆ. ಈ ವಿಷಯ ಕಿವಿಗೆ ಬಿದ್ದಾಗ ಅಥವಾ ಸ್ಪಷ್ಟವಾಗಿ ಯಾರೋ ಸಾಯ್ತಾ ಇರೋ ಸಂದರ್ಭದಲ್ಲಿ ಅವರು ನೆರಳುವಾಗ, ಅವರು ಕ್ಲೇಶ ಪಡ್ತಾ ಇರುವಾಗ ಅದನ್ನು ನೋಡಿದಾಗ ಇಂಥ ಮರಣ ನನಗೆ ಬೇಕೇ, ಇದಿಲ್ಲದೆ ಇರುವಂಥದ್ದು ಯಾವುದಾದ್ರು ಒಂದು ಬದುಕು ಇರೋಕ್ಕೆ ಸಾಧ್ಯವೇ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಅವಕಾಶ ಇದೆ. ಬಲ್ಲಿಗರಲ್ಲಿ ಕೇಳಿದಾಗ ಹುಟ್ಟು ಅನ್ನೋದು ಇದೆ ಅಂತಾದರೆ ಅದ್ರ ಜೊತೆಗೆ ಜರೆಯೂ ತಪ್ಪಿದ್ದಲ್ಲ, ಮರಣವೂ ತಪ್ಪಿದ್ದಲ್ಲ ಎಂಬುದಾಗಿ ಯಾರೇ ಆದರೂ ಹೇಳಬೇಕಾಗತ್ತೆ. ದೀರ್ಘಕಾಲ ಬದುಕೋಕ್ಕಾಗ್ಬೋದು. ಯೋಗ ಸಾಧನೆಯಲ್ಲಿ ತಲ್ಲೀನರಾದವರು 1000 ವರ್ಷ, 10,000 ವರ್ಷ ಹೀಗೆಲ್ಲ ಬದುಕೋದುಂಟು. ಆದರೆ ಏನೇ ಆದರೂ ಅದೊಂದು ಸಣ್ಣ ಅವಧಿ ಇದ್ದಿದ್ದು ಸ್ವಲ್ಪ ದೊಡ್ಡ ಅವಧಿ ಆಯಿತು ಅಷ್ಟೇ ಹೊರತು ಯಾವತ್ತೂ ಇರುವಂತಹ ಸ್ಥಿತಿ ಅದು ಖಂಡಿತ ಅಲ್ಲ. ಅದು ಯಾವತ್ತೂ ಒಂದು ದಿವಸ ದೇಹ ಅನ್ನೋದು ಬಿದ್ದು ಹೋಗಲೇಬೇಕು. ಹಾಗಿರೋದ್ರಿಂದ ಈ ಮೃತ್ಯುವಿನಿಂದ ಪಾರಾಗಬೇಕು ಅಂತ ಜಾಣರಾದವರಿಗೆ ಸಹಜವಾಗಿ ಅನಿಸುತ್ತೆ. ಹಾಗನ್ನಿಸಿದಾಗ ಮೋಕ್ಷದ ಉಪಾಯ ಏನು ಅಂತ ಸ್ವಂತ ಆಲೋಚನೆ ಮಾಡಿದಾಗ ಬುದ್ಧಿಗೆ ಪೂರ್ತಿ ಹೊಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಇದೊಂದು ಗೊಂಡಾರಣ್ಯ ಇದ್ದ ಹಾಗೆ. ನಾನು ಎಲ್ಲಿದ್ದೀನಿ, ಯಾಕೆ ಬಂದಿದ್ದೀನಿ, ಮುಂದೇನು ಯಾವ ವಿಷಯವೂ ಅರ್ಥವಾಗದೇ ಇರುವಂಥ ಸಂದರ್ಭ. ಆಗಿರೋದ್ರಿಂದಲೇ ಗಾಢಾಂಧಕಾರ ಈ ಸಂಸಾರ ಎಂಬುದಾಗೆಲ್ಲ ವರ್ಣಿಸ್ತಾರೆ. ಏಕೆಂದರೆ ಹಿಂದೇನು ಮುಂದೇನು ಯಾವುದೂ ಗೊತ್ತಾಗಲ್ಲ. ಒಂದು ಕಗ್ಗತ್ತಲೆ ಒಳಗಡೆ ಒಂದು ಕಡೆ ತೊಗೊಂಡೋಗಿ ನಮ್ಮನ್ನು ಬಿಟ್ಟರೆ
ಮುಂದೆ ಹೆಜ್ಜೆ ಹಾಕಿದ್ರೆ ಹೇಗೋ, ಹಿಂದೆ ಹೆಜ್ಜೆ ಹಾಕಿದ್ರೆ ಹೇಗೋ, ಎಡಕ್ಕೆ ಹೆಜ್ಜೆ ಹಾಕಿದ್ರೆ ಹೇಗೋ, ಬಲಕ್ಕೆ ಹೆಜ್ಜೆ ಹಾಕಿದ್ರೆ ಹೇಗೋ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳಿದೆಯೋ ನಿರಂತರವಾಗಿ ಆತಂಕ ಹುಟ್ಟುತ್ತಲ್ಲ, ಹಾಗೆ ಒಂದು ಆತಂಕ ಹುಟ್ಟೋದಕ್ಕೆ ಅವಕಾಶ ಇದೆ. ಅಂತಹ ಸಂದರ್ಭ ಇದ್ದಾಗ ಯಾರಾದರೂ ಈ ಕ್ಷೇತ್ರದಲ್ಲಿ ಸಮರ್ಥರಾದ ವ್ಯಕ್ತಿಗಳು ಇದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ಹೇಳ್ತಾರಾ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಮನಸ್ಸು ಹುಡುಕೋ ಸಂದರ್ಭ ಉಂಟು. ಎಲ್ಲರೂ ಹುಡುಕ್ತಾರೆ ಅಂತ ಅಲ್ಲ, ಯಾರೋ ಪುಣ್ಯಾತ್ಮರಿಗೆ ಆ ಬುದ್ಧಿ ಹುಟ್ಕೊಳ್ಳುತ್ತೆ. ಎಷ್ಟೋ ಜನಗಳು ಇಂಥ ಕ್ಲೇಶವನ್ನು ಅನುಭವಿಸ್ತಾ ಇದ್ದರೂ ಇದಕ್ಕೆ ಪರಿಹಾರವನ್ನು ಹುಡುಕೋಲ್ಲ, ಅಲ್ಲೇ ಬಿದ್ದು ಒದ್ದಾಡಿ ಹಾಗೆ ದೇಹತ್ಯಾಗ ಮಾಡಿ ಪುನಃ ಜನ್ಮ ಎತ್ತಿ ಪುನಃ ನಾನಾ ಕ್ಲೇಶಗಳನ್ನು ಅನುಭವಿಸ್ಕೋತಾ ಅಲ್ಲೇ ಇದೇ ಸರ್ವಸ್ವ ಅಂತ ಅಂದ್ಕೊಂಡೇ ಜೀವನ ಮಾಡೋದೇ ಹೆಚ್ಚಾಗಿರುತ್ತೆ. ಅದು ಯಾರೋ ಕೆಲವು ಜೀವಗಳಿಗೆ ಇದಕ್ಕೆ ಉತ್ತರ ಬೇಕು ಅಂತ ಬುದ್ಧಿ ಹುಟ್ಕೊಳ್ಳುತ್ತೆ. ಆಗ ಯಾರೋ ಜ್ಞಾನಿಯೋ ಒಬ್ಬ ಯೋಗಿಯೋ ಅವತಾರ ಪುರುಷನೋ ಈ ಜರ ಮತ್ತು ಮರಣಗಳಿಗೆ ಪ್ರತೀಕಾರ ಮಾಡೋಕ್ಕೆ ಬರುತ್ತೆ, ಇವುಗಳಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಬರುತ್ತೆ ಅನ್ನೋ ರೀತಿಯಾದ ಮಾತು ಹೇಳಿದಾಗ ಅದು ಆಪ್ಯಾಯಮಾನವಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಭಗವಂತನನ್ನು ಅವಲಂಬಿಸಪ್ಪ, ಅವನು ನಿತ್ಯ, ಅವನು ಯಾವತ್ತೂ ಕೂಡ ನಿರಪಾಯ, ಅಪಾಯವಿಲ್ಲದೆ ಇದ್ದವನು, ಕ್ಲೇಶವಿಲ್ಲದೆ ಇದ್ದ ಒಂದು ತತ್ವ ಅದು. ನೀನು ಅಲ್ಲಿ ಹೋಗಿ ಸೇರಿಕೊಂಡ್ರೆ ನಿನಗೂ ಕೂಡ ಅಪಾಯ ಇಲ್ಲ, ನೀನು ನಿತ್ಯನಾಗ್ತೀಯ ಅಂತ ಹೇಳಿದಾಗ ಅದು ನನಗೂ ಬೇಕು ಅಂತ ಆರೋಗ್ಯವಂತವಾದ ಮನಸ್ಸಾದರೆ ಬಯಸುತ್ತೆ. ಹಾಗೆ ಮಾಂ ಆಶ್ರಿತ್ಯ ಯತಂತಿ, ನನ್ನನ್ನು ಆಶ್ರಯಿಸಿ ಪ್ರಯತ್ನಶೀಲರಾಗುತ್ತಾರೆ ಅಂತ. ನನ್ನನ್ನು ಆಶ್ರಯಿಸಿ ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಆಶ್ರಯಿಸಿ ಪ್ರಯತ್ನಶೀಲರಾಗ್ತಾರೆ ಅಂದರೆ ನನ್ನ ಗುರಿ ಆ ಶ್ರೀಕೃಷ್ಣ ಪ್ರಭು ಅಥವಾ ಪರಂಜ್ಯೋತಿ. ಅಲ್ಲಿಗೆ ಹೋಗಿ ತಲುಪಬೇಕಾದ್ರೆ ನಾನು ಏನನ್ನು ಮಾಡಬೇಕು? ಭಗವದ್ಗೀತೆಯೇ ಹೇಳುವಂತೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಅನ್ನೋ ರೂಪವಾದ 3 ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು ಮಾರ್ಗವನ್ನು ಭದ್ರವಾಗಿ ಅವಲಂಬಿಸಿ ಅಲ್ಲಿ ಮಾಡಬೇಕಾದ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಮಾಡ್ತಾನೆ ಒಬ್ಬ. ಈ ಹಿಂದೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಜ್ಞಾನಯೋಗ, ಸಾಂಖ್ಯಯೋಗ ಅನ್ನೋ ರೀತಿಯಾದ ವಿಷಯ. ನಾನು ಯಾರು, ಎಲ್ಲಿಂದ ಬಂದೆ, ಇಲ್ಲಿ ಹಾಕಿದ್ದೀನಿ, ಈ ಜಗತ್ತಿನ ಸ್ವರೂಪ ಏನು, ಇಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳಿದೆ, ಇಲ್ಲಿಂದ ಪಾರಾಗಬೇಕಾದ್ರೆ ಹೇಗೆ ತತ್ವಮಾರ್ಗದಲ್ಲಿ ಸಾಗಬೇಕು ಅನ್ನೋ ಬಗ್ಗೆ ಒಂದು ವ್ಯಾಪಕವಾದ ನೋಟ. ಯಾವ ನೋಟವಿದ್ದರೆ ಅದನ್ನು ಅವಲಂಬಿಸ್ಕೊಂಡು ಇಲ್ಲೆಲ್ಲೂ ಸಿಗಾಕ್ಕೊಳ್ಳದೆ ಇರುವಂತೆ ಒಂದೊಂದನ್ನು ಅರ್ಥ ಮಾಡ್ಕೋತಾ ಹಿಂದಕ್ಕೆ ಸರಿದು ಭಗವಂತನಲ್ಲಿ ಹೋಗಿ ಲಯವಾಗೋಕ್ಕಾಗುತ್ತೋ ಅದು ಜ್ಞಾನಯೋಗ ರೂಪವಾದಂಥ ಮಾರ್ಗ. ಇನ್ನೊಂದು ಕರ್ಮಯೋಗ ರೂಪವಾದ ಮಾರ್ಗ, ನಾನು ಎಲ್ಲೋ ಇದ್ದವನು ಎಲ್ಲಿಗೋ ಬಂದುಬಿಟ್ಟಿದ್ದೀನಿ, ಹಿಂದಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟರೆ ಎಷ್ಟು ದೂರ ನಡ್ಕೊಂಬಂದನೋ ಅಷ್ಟು ದೂರ ಮತ್ತೆ ನಡ್ಕೊಂಡು ಹೋಗಬೇಕು ಅಂತ ಒಂದು ನೀತಿ ಮನಸ್ಸಿಗೆ ತಂದುಕೊಂಡು ಹಿಂದಕ್ಕೆ ಹೋಗಿ ತಲುಪಬೇಕಾದ್ರೆ ಯಾವ ರೀತಿಯಲ್ಲಿ ನಾನು ಹೆಜ್ಜೆ ಇಡಬೇಕು, ಯಾವ ದಿಕ್ಕಲ್ಲಿ ನಾನು ಹೆಜ್ಜೆ ಇಡಬೇಕು, ಹಾಗಾದರೆ ಎಲ್ಲೂ ಸಿಗಾಕ್ಕೊಳ್ದೇನೆ ನನ್ನ ಮೂಲ ಸ್ಥಾನಕ್ಕೆ ಹೋಗಿ ತಲುಪೋದಕ್ಕಾಗತ್ತೆ ಅನ್ನೋ ಒಂದು ತಿಳುವಳಿಕೆಯನ್ನು ಗಳಿಸಿದಾಗ ಅದಕ್ಕೆ ಕರ್ಮಯೋಗ ಎಂಬುದಾಗಿ ಕರೀತಾರೆ. ಅಂದರೆ ಕರ್ಮವನ್ನು ಮಾಡ್ತಾ ಈ ಪ್ರಪಂಚಕ್ಕೆ ಬಂದು ಸಿಗಾಕ್ಕೊಂಡಿದೆ ಜೀವ. ನಡ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕ್ತಾ ಬೇರೆ ಬೇರೆ ಜನ್ಮಗಳನ್ನು ಎತ್ಕೋತಾ ಒಂದೊಂದು ಜನ್ಮದಲ್ಲೂ 100 ತರಹ ಕರ್ಮಗಳನ್ನು ಮಾಡ್ಕೋತಾ ಆ ಒಂದೊಂದು ಕರ್ಮವೂ ಬಂಧಿಸ್ತಾ ಇಂತಹ ಸಂಸಾರದ ಜಾಲಕ್ಕೆ ಸಿಗಾಕ್ಕೊಂಡಂತಹ ಜೀವ ಹಿಂದಕ್ಕೆ ಹೇಗೆ ಹೋಗಬೇಕು ಅಂತ ಜ್ಞಾನಿಗಳನ್ನು ಕೇಳಿದ್ರೆ ಕರ್ಮಯೋಗವನ್ನು ಅವಲಂಬಿಸಪ್ಪ. ಅಂದರೆ ಯಾವ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ, ಕರ್ಮದ ಜೊತೆಗೆ ಅಂಟೂ ಇಲ್ಲದೇನೆ ಯಾವ ಕರ್ಮವು ನಿನ್ನ ಮೈಗೆ ಹೊಂದುತ್ತೋ, ಯಾವ ಕರ್ಮವನ್ನು ಆಚರಣೆ ಮಾಡಿದ್ರೆ ಅದು ನಿನ್ನ ಮೈನಲ್ಲಿ ಒಂದು ಧಾತು ಸಾಮ್ಯವನ್ನು ತಂದುಕೊಟ್ಟು, ಧಾತು ಪ್ರಸನ್ನತೆಯನ್ನು ತಂದುಕೊಟ್ಟು ಭಗವಂತ ಬೆಳಗುವಂತೆ ಮಾಡಿಕೊಡುತ್ತೋ ಅಂಥ ಕರ್ಮವನ್ನು ಶ್ರದ್ಧೆಯಿಂದ ಆಚರಿಸಪ್ಪ ಅಂತ ಹೇಳಿದಾಗ ಅದೊಂದು ಕರ್ಮಯೋಗ. ಆ ಮಾರ್ಗವನ್ನು ಅವಲಂಬಿಸ್ಕೊತಾನೆ. ಇಲ್ಲ, ಆ ಕರ್ಮಯೋಗದ ಮಾರ್ಗವನ್ನು ಅವಲಂಬಿಸಿ ಸಾಗಬೇಕಾದರೂ ಸಾಕಷ್ಟು ಇಂದ್ರಿಯ ಸಂಯಮನ ಬೇಕು. ಬೇರೆ ಬೇರೆ ಆಸೆ ಅಪೇಕ್ಷೆಗಳನ್ನೆಲ್ಲ ತೊರೆದು ಕಾಲಕ್ಕೆ ಸರಿಯಾಗಿ ನನ್ನ ಕರ್ತವ್ಯ ಇದು ಅಂತ ಕರ್ತವ್ಯದಲ್ಲಿ ಮಗ್ನನಾಗಬೇಕಾಗತ್ತೆ. ಆ ಕರ್ತವ್ಯವನ್ನು ನಿರ್ವಾಹ ಮಾಡೋದಕ್ಕೆ ಬೇಕಾಗುವ ತಿಳುವಳಿಕೆಯನ್ನು ಸಂಪಾದನೆ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಜವಾಬ್ದಾರಿ
ಹೊರೋಕ್ಕಾಗಲ್ಲ ಅನ್ನೋ ರೀತಿಯಾದ ಜೀವವೂ ಇರುತ್ತೆ ಲೋಕದಲ್ಲಿ. ಬುದ್ಧಿಗೆ ಆ ಸಾಮರ್ಥ್ಯ ಇಲ್ಲಪ್ಪ, ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಅಂತಹ ಕರ್ಮವನ್ನು ವ್ಯವಸ್ಥಿತವಾಗಿ ಸಾಧಿಸೋದಕ್ಕೆ ಬರೋಲ್ಲಪ್ಪ ಅನ್ನೋ ರೀತಿಯಾದ ಸ್ಥಿತಿ ಇದ್ದಾಗ ಆ ಭಗವಂತನನ್ನು ಅನನ್ಯವಾದ ಮನಸ್ಸಿನಿಂದ ಭಾವಿಸೋದು ಅದು ಭಕ್ತಿಯೋಗ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಶ್ರೀಕೃಷ್ಣ ಪ್ರಭು ಏನು ಹೇಳಿದಾನೋ ಆ ಮಾತನ್ನು ನಿರ್ಭರವಾಗಿ ಭಾವಿಸ್ತಾ, ನೀನೇ ಶರಣು, ನಿನ್ನನ್ನು ಸಂಪೂರ್ಣವಾಗಿ ನಂಬಿಟ್ಟಿದ್ದೀನಿ, ನೀನೇ ಉದ್ಧಾರ ಮಾಡಬೇಕು ಅನ್ನೋ ಮನಸ್ಸಿನಿಂದ ಕುಳಿತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವನನ್ನೇ ಭಾವಿಸ್ತಾ ಅವನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾ, ಈ ಯಾವ ಕರ್ಮವೂ ನನ್ನದಾಗೋದು ಬೇಡಪ್ಪ, ಬಂಧನಕ್ಕೆ ಕಾರಣ ಆಗುತ್ತೆ, ಇದಷ್ಟು ನಿನ್ನಲ್ಲಿ ಸಮರ್ಪಿತವಾಗಲಿ ಅಂತ ಅಂದುಕೊಂಡು ಕರ್ಮದಲ್ಲಿ ವ್ಯವಸ್ಥೆ ಏರುಪೇರು ಇದ್ದರೂ ಸಹ ಅದನ್ನಷ್ಟನ್ನು ಮನ್ನಿಸಿ ನೀನು ನಿನ್ನೊಳಗಡೆ ಸೇರಿಸ್ಕೋಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಹೋದಾಗ ಆ ಭಕ್ತಿಯ ಪರಾಕಾಷ್ಠದ ಕಾರಣದಿಂದಾಗಿ ಭಗವಂತ ಲಭಿಸ್ಬಿಡ್ತಾನೆ. ಅಲ್ಲೂ ಕೂಡ ಮೋಕ್ಷವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಜ್ಞಾನಯೋಗ, ಕರ್ಮಯೋಗ, ಯೋಗರೂಪವಾದ ಮಾರ್ಗಗಳು, ಮೂರು ಪ್ರಧಾನವಾದ ಮಾರ್ಗಗಳು. ಇದರೊಳಗಡೆಗೆ ನಾನಾ ಉಪಶಾಖೆಗಳ ಹಾಗೆ, ಉಪಮಾರ್ಗಗಳ ಹಾಗೆ ಇದೆ ಅನೇಕ ಮಾರ್ಗಗಳು. ಅಂತಹ ಯಾವುದೇ ಮಾರ್ಗ ಆಗಿರ್ಬೋದು, ಆ ಮಾರ್ಗ ಎಲ್ಲವೂ ಕೂಡ ಒಂದು ನೇರದಲ್ಲಿ ಆ ಭಗವಂತನ ಕಡೆಗೆ ಯಾತ್ರೆ ಮಾಡಿಸೋದಕ್ಕೆ ಅನುಕೂಲವಾದಂಥ ಮಾರ್ಗಗಳಾದ್ದರಿಂದ ಅದನ್ನು ಆಶ್ರಯಿಸಿ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನ ಮಾಡ್ತಾ ಹೋದಾಗ ಅವ್ರು ಏನೇನನ್ನು ಅರ್ಥ ಮಾಡ್ಕೋತಾರೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಅವರ ಪರಮಲಕ್ಷ್ಯವೇ ಬ್ರಹ್ಮ, ಎಲ್ಲೆಲ್ಲೂ ತುಂಬಿರುವ ಬೆಳಕು, ಸಚ್ಚಿದಾನಂದ ರೂಪವಾದ ತತ್ವ, ಆ ಬ್ರಹ್ಮವನ್ನು ಅರ್ಥ ಮಾಡ್ಕೋತಾರೆ. ತದ್ ಬ್ರಹ್ಮವಿದು, ಆ ಬ್ರಹ್ಮವನ್ನು, ಯಾವ ಬ್ರಹ್ಮವೋ ಜೀವನದ ಪರಮಲಕ್ಷ್ಯವೋ, ಯಾವ ಬ್ರಹ್ಮದಿಂದಲೇ ಜೀವನ ಯಾತ್ರೆ ಆರಂಭವಾಗಿದೆಯೋ ಅಂತಹ ಮೂಲತತ್ವವನ್ನು, ಆ ಬ್ರಹ್ಮವನ್ನು, ಎಲ್ಲೆಲ್ಲೂ ತುಂಬಿ ಬೆಳಗುವ ಬೆಳಕನ್ನು ಅರ್ಥ ಮಾಡ್ಕೋತಾರೆ. ಅದಲ್ಲದೆ ಜೊತೆಗೆ ಕೃತ್ಸ್ನಂ ಅಧ್ಯಾತ್ಮಂ, ಸಮಗ್ರವಾದ ಅಧ್ಯಾತ್ಮವನ್ನೂ ಅರ್ಥ ಮಾಡ್ಕೋತಾರೆ. ಅಧ್ಯಾತ್ಮ ಅನ್ನೋದಕ್ಕೆ ಪ್ರತಿದೇಹಂ ಪ್ರತ್ಯೇಗಾತ್ಮಭಾವ ಸ್ವಭಾವ ಅಂತ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅಂದರೆ ಅಧ್ಯಾತ್ಮ ಅನ್ನೋ ಪದ ಏನು ಹೇಳುತ್ತೆ ಅಂತ ಕೇಳಿದರೆ, ಒಂದು ಜೀವ, ಒಂದು ಆತ್ಮ ಈ ಶರೀರದ ಒಳಗಡೆ ಬಂದು ಸೇರಿಕೊಂಡಾಗ ಅಲ್ಲಿಯ ನಡೆ ಹೇಗೆ, ಅಲ್ಲಿ ಅವನು ಹೇಗಿರ್ತಾನೆ ಅನ್ನೋ ಬಗ್ಗೆ ಒಂದು ತಿಳುವಳಿಕೆ, ಇದಕ್ಕೆ ಅಧ್ಯಾತ್ಮ ಅಂತ ತಗೋಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಈ ಶರೀರ ಯಂತ್ರದ ಒಳಗಡೆಗೆ ಜೀವ ಬಂದು ಸೇರಿಕೊಂಡಿದೆ ಅಂದರೆ ಇಲ್ಲಿ ಆ ಜೀವ ಹೇಗಿರುತ್ತೆ, ಯಾವ ಕಟ್ಟುಪಾಡುಗಳಿಗೆ ಒಳಪಟ್ಟಿರುತ್ತೆ, ಇಲ್ಲಿಂದ ಹೊರಗಡೆ ಸಾಗಬೇಕಾದ್ರೆ ಯಾವ ನೀತಿಯನ್ನು ಹೊರಗಡೆ ಸಾಗಬೇಕು ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಅಧ್ಯಾತ್ಮ ಅಂತ ತಗೋಬೇಕು. ಹಾಗೆ ಅಖಿಲಂ ಕರ್ಮ, ಜೊತೆಗೆ ಆ ಮೂರು ಮಾರ್ಗಗಳಲ್ಲಿ ಯಾವುದೋ ಒಂದನ್ನು ಅವಲಂಬಿಸುವಂತಹ ಜೀವ ಸಮಗ್ರವಾದ ಕರ್ಮವನ್ನೂ ಅರ್ಥ ಮಾಡ್ಕೊಳ್ಳುತ್ತೆ ಅಂತ. ಅಂದರೆ ಜ್ಞಾನಯೋಗದಲ್ಲೇ ನೆಲೆಸಿರಲಿ, ಕರ್ಮಯೋಗದಲ್ಲಿ ನೆಲೆಸಿರಲಿ, ಭಕ್ತಿಯೋಗದಲ್ಲಿ ನೆಲೆಸಿರಲಿ, ಅಲ್ಲೆಲ್ಲವೂ ಕೂಡ ಒಂದಷ್ಟು ಕರ್ಮ ಇದ್ದೇ ಇದೆ. ಇಲ್ಲಿ ಜ್ಞಾನಯೋಗಿಯೇ ಆದರೂ ಅವನು ಉಸಿರಾಡಲೇಬೇಕು, ಅವನು ಚಿಂತನೆ ಮಾಡಲೇಬೇಕು, ಅವನು ದೇಹ ಯಾತ್ರೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆಹಾರವನ್ನು ಸ್ವೀಕರಿಸಲೇಬೇಕು, ಕಾಲಕಾಲಕ್ಕೆ ದೇಹವನ್ನು ಶುಚಿಗೊಳಿಸಲೇಬೇಕು. ಹೀಗೆಲ್ಲ ಅನೇಕ ರೀತಿಯಾದಂಥ ಮಿತವಾದ ಕರ್ಮಗಳಂತೂ ಇದ್ದೇ ಇರುತ್ತೆ, ಅದನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಆ ಕರ್ಮದ ಮರ್ಮ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋ ರೀತಿಯಾದ ಕರ್ಮದ ಮರ್ಮ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಕರ್ಮಯೋಗಿ ಆಗಿದ್ದರೆ ಮೊದಲಿಗೆ ಜ್ಞಾನಿಗಳು ಹೇಳ್ತಾರೆ ನಿನ್ನ ಕರ್ತವ್ಯ ಇದು, ಹೀಗೆ ಮಾಡು ಅಂತ. ಆದರೆ ತೀವ್ರವಾದ ಸಾಧಕನಾಗ್ತಾ ಹೋದಾಗ ಈ ಕರ್ಮವನ್ನು ಹೀಗೆ ಯಾಕೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದು ಆ ಕರ್ಮಗಳೇ ಪಾಠ ಕಲಿಸ್ಕೊಡುತ್ತೆ. ನಾನು ಕರ್ಮವನ್ನು ಹೀಗೆ ಮಾಡಿದಾಗ ನನ್ನಲ್ಲಿ ಇಷ್ಟು ಪರಿವರ್ತನೆ ಆಯಿತು, ಧಾತು ಸ್ವಾಮಿ ಇಷ್ಟ ಆಯಿತು, ಅದರ ಪರಿಣಾಮವಾಗಿ ನನ್ನ ಚಿತ್ತ ಇಷ್ಟು ಶಾಂತವಾಗಿದೆ, ಈಗ ನಾನು ಯಾವುದೇ ಬಾಧೆ ಇಲ್ಲದೆ ಭಗವಂತನನ್ನು ಚೆನ್ನಾಗಿ ಭಾವಿಸೋಕ್ಕೆ ಸಾಧ್ಯವಾಗ್ತಾ ಇದೆ,
ಹೀಗೆ ಕರ್ಮದ ಮರ್ಮಗಳು ಗೋಚರವಾಗ್ತಾ ಹೋಗುತ್ತೆ. ಹಾಗೆ ಭಕ್ತಿಯೋಗಿ ಆದರೂ ಸಹ ಅವನು ತನ್ನ ದೇಹಧಾರಣೆಗೆ ಎಷ್ಟೋ ಕರ್ಮವನ್ನು ಆಚರಿಸಲೇಬೇಕಾಗತ್ತೆ, ಚಿಂತನೆಯನ್ನು ಎಷ್ಟೋ ಮಾಡಲೇಬೇಕಾಗತ್ತೆ, ಎಷ್ಟೋ ಆಹಾರ ವಸ್ತುಗಳನ್ನು ಬಳಸಲೇಬೇಕಾಗತ್ತೆ. ಇವೆಲ್ಲ ಇರೋದ್ರಿಂದ ಅಲ್ಲೆಲ್ಲ ಕರ್ಮದ ಪಾತ್ರ ಇದೆ. ಆ ಕರ್ಮದ ಬಗ್ಗೆ ಯಾವ್ಯಾವ ರೀತಿಯಾದ ಪರಿಚಯ ಆಗಬೇಕೋ ಅಂತಹ ಪರಿಚಯ ಒದಗಿ ಬರುತ್ತೆ. ಅದರಿಂದ ಆ ಬ್ರಹ್ಮ ಅನ್ನೋದು ಅರ್ಥವಾಗುತ್ತೆ, ಅಧ್ಯಾತ್ಮ ಅನ್ನೋದು ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಕರ್ಮಚ ಅಖಿಲಂ, ಸಮಗ್ರ ಕರ್ಮದ ಬಗ್ಗೆ ಒಂದು ತಿಳುವಳಿಕೆ ಹುಟ್ಟುತ್ತೆ ಅಂತ. ಅಂದರೆ ಕರ್ಮ ಯಾವಾಗ ಬಂಧಕ್ಕೆ ಕಾರಣ ಆಗುತ್ತೆ, ಯಾವಾಗ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮಮೇತಿ ಬದ್ಧತೆ ಜಂತು ನ ಮಮೇತಿ ವಿಮುಚ್ಯತೆ. ಸಂಕ್ಷಿಪ್ತವಾದ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ. ನಂದು 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 ಅಂತ ಅಂದ್ಕೊಂಡು ವ್ಯವಹಾರ ಮಾಡುವಾಗೆಲ್ಲ ಬಂಧ, ನನಗದಕ್ಕೆ ಸಂಬಂಧ ಇಲ್ಲ, ಕರ್ತವ್ಯ ರೂಪವಾದ ಕರ್ಮ ನಾನು ಮಾಡ್ತಾಯಿದ್ದೀನಿ ಅಂತ ಅನ್ಕೋತ ಹೋಗೋದಾದರೆ ಮೋಕ್ಷ ಅಂತ. ಈ ಮರ್ಮ ಅರ್ಥ ಆಗ್ತಾ ಹೋಗುತ್ತೆ. ಇದು ಶ್ರೀಕೃಷ್ಣನ ಒಂದು ವಿಶಿಷ್ಟವಾದಂಥ ಸಂದೇಶ ಈ ಮಾತಿನ ಹಿನ್ನೆಲೆಯಲ್ಲಿ. ಇನ್ನು ಅಧ್ಯಾಯದ ಕೊನೆಯ ಶ್ಲೋಕ, 30ನೇ ಶ್ಲೋಕ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುಃ ಯುಕ್ತಚೇತಸಃ. ಹೀಗೆ ಹಿಂದಿನ ಈ ಶ್ಲೋಕದಲ್ಲಿ ಹೇಳಿದ ಹಾಗೆ ಒಬ್ಬ ಸಾಧನೆಯನ್ನು ಮಾಡ್ಕೋತಾ ಮುಂದಕ್ಕೆ ಸಾಗ್ತಾ ಹೋದಾಗ ಕೊನೆಯಲ್ಲಿ ದೇಹತ್ಯಾಗ ಮಾಡುವ ಸಂದರ್ಭದಲ್ಲಿ ಅವನಲ್ಲಿ ಯಾವ ಮನಸ್ಥಿತಿ ಇರುತ್ತೆ ಅನ್ನೋ ಬಗ್ಗೆ ಈ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಪ್ರಭು ಪರಿಚಯ ಕೊಡ್ತಾ ಇದ್ದಾನೆ. ಸಾಧಿಭೂತ ಆಧಿದೈವಂ, ಅಧಿಭೂತ ಅಧಿದೈವ ಇವುಗಳಿಂದ ಕೂಡಿರುವ, ಇವುಗಳ ಸ್ವರೂಪವಾಗಿರುವ, ಸಾಧಿಯಜ್ಞಂ ಅಧಿಯಜ್ಞದೊಡನೆ ಕೂಡಿರುವ ಅಥವಾ ಯಜ್ಞರೂಪವಾಗಿರುವ ಮಾಂಚ ನನ್ನನ್ನು ಯೇ ವಿದುಹು ಯಾರು ಅರಿತುಕೊಳ್ಳುವರೋ ತೇ ಅವರು ಯುಕ್ತಚೇತಸಃ ತಮ್ಮ ಚಿತ್ತವನ್ನು ನನ್ನಲ್ಲೇ ಯೋಜಿಸಿಕೊಂಡವರಾಗಿ, ಒಂದುಗೂಡಿಸಿಕೊಂಡವರಾಗಿ, ಪ್ರಯಾಣ ಕಾಲೇಪಿ ಪ್ರಯಾಣ ಕಾಲದಲ್ಲೂ ಸಹ, ಅಂದರೆ ಈ ದೇಹವನ್ನು ಕಳಚಿಕೊಂಡು ಮುಂದಕ್ಕೆ ಹೊರಟು ಹೋಗಬೇಕು ಅನ್ನೋ ರೀತಿಯಾದ ಕಾಲದಲ್ಲೂ ಸಹ ಮಾಂ ನನ್ನನ್ನು ವಿದುಹು ಚೆನ್ನಾಗಿ ತಿಳಿತಾರೆ ಅಂತ. ಅಂದರೆ ಆ ಸಮಯದಲ್ಲೂ ನನ್ನನ್ನು ಅವರು ಅರ್ಥ ಮಾಡ್ಕೋತಾರೆ, ತಿಳಿತಾರೆ. ತಾತ್ಪರ್ಯ ಏನಾಯಿತು ಅಂತ ಕೇಳಿದರೆ, ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂತ 3 ಹಂತಗಳಲ್ಲಿ ನನ್ನನ್ನು ಯಾರು ಅರ್ಥ ಮಾಡ್ಕೋತಾರೋ ಅವರು ಮರಣಕಾಲದಲ್ಲೂ ಸಹ ನನ್ನನ್ನು ಅರಿತುಕೊಳ್ಳುತ್ತಾರೆ, ನನ್ನ ಬಗ್ಗೆ ಪ್ರಜ್ಞೆ ಇರುತ್ತೆ, ನನ್ನ ಬಗ್ಗೆ ಅವರಿಗೆ ಬುದ್ಧಿ ಹಸಿರಾಗಿರುತ್ತೆ, ಜಾಗರೂಕವಾಗಿರುತ್ತೆ ಅಂತ. ಇಲ್ಲಿ ಬಂದಿರುವ ಪದಗಳ ಬಗ್ಗೆ ಒಂದು ವಿಶೇಷ ಪರಿಚಯ. ಅಧಿಭೂತಂ ಅಂತ. ಭೂತ ಅನ್ನೋ ಶಬ್ದಕ್ಕೆ ಪಂಚಭೂತಗಳು ಅಂತ ಒಂದು ಅರ್ಥ ಇದೆ. ಹಾಗೆ ಪಂಚಭೂತಗಳನ್ನು ಬಳಸ್ಕೊಂಡು ಇದ್ದೇನೆ, ಅಸ್ಮಿ ಅನ್ನೋ ರೀತಿಯಾದಂಥ ಭಾವವನ್ನು ತಳೆಯುವಂತಹ ಜೀವಕೋಟಿಗಳೆಲ್ಲವೂ ಕೂಡ ಭೂತ ಎಂಬುದಾಗಿ ಕರೆಯಲ್ಪಡುತ್ತೆ. ಭವತಿ ಅನ್ನೋದ್ರ ಮೇಲೆ ಭೂತ ಅಂತಾಗುತ್ತೆ. ಪಂಚಭೂತಗಳ ಒಂದು ವಿಶೇಷ ಶರೀರ ಬಂದು ಅದರೊಳಗಡೆ ತಾನು ನೆಲೆಸಿದಾಗ ಭೂತ ಎಂಬುದಾಗಾಯಿತು. ಆ ಪಂಚಭೂತಮಯವಾದಂತಹ ಈ ಶರೀರ ಅದು ಯಾವ ಥರದ ಶರೀರ ಅಂದರೆ ಕ್ಷರವಾದ ಶರೀರ ಅಂತೆ, ನಶ್ವರವಾದ ಶರೀರ ಅಂತೆ. ಅಂದರೆ ಪರಿವರ್ತನೆ ಹೊಂದ್ತಾ ಹೋಗುತ್ತೆ, ಬೆಳೀತಾ ಇದೆ ಅಂತ ಸಂತೋಷ ಪಡ್ತಾ ಇದ್ದರೆ ಯಾವುದೋ ಘಟ್ಟ ಕಳೆದ ಕೂಡಲೇ ಬೆಳವಣಿಗೆ ನಿಂತು ಹೋಯಿತು ಅಂತ ಆಗುತ್ತೆ. ಆಮೇಲೆ ಎಷ್ಟೋ ಕಾಲ ಇದೆ 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 ಅಂತ ಅನ್ನಿಸ್ಕೊಳ್ಳುತ್ತೆ. ಆಮೇಲೆ ಕ್ರಮವಾಗಿ ಕ್ಷಯಿಸ್ತಾ ಹೋಗುತ್ತೆ, ಒಂದು ದಿವಸ ಕಳಚಿ ಹೊರಟೋಗುತ್ತೆ. ಹೀಗೆಲ್ಲ ಇರೋದ್ರಿಂದ ಈ ಪಂಚಭೂತಮಯವಾದ ಶರೀರವನ್ನು ಏನಂತ ಕರಿಬೇಕು?
ಕ್ಷರಭಾವ ಎಂಬುದಾಗಿ ಕರಿಬೇಕು. ಕ್ಷರ ಅಂದರೆ ನಾಶ ಹೊಂದುವಂತಹ ಸ್ವಭಾವವುಳ್ಳದ್ದು ಎಂಬುದಾಗಿ ಕರಿಬೇಕು. ಅದರಿಂದ ಸಾಧಿಭೂತ ಅನ್ನೋದಕ್ಕೆ ಅರ್ಥ ಏನಪ್ಪ ಅಂದರೆ ಈ ಕ್ಷರ ಪ್ರಪಂಚ ಏನಿದೆ, ನಶ್ವರವಾದ ಪ್ರಪಂಚ ಏನಿದೆ, ಅದನ್ನು ಒಬ್ಬ ಸಾಧಕನು ಏನಂತ ಅಂದ್ಕೋಬೇಕು, ಇದು ಭಗವಂತನ ಒಡಲು, ಇದು ಭಗವಂತನೇ ಈ ರೂಪದಲ್ಲಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಅರ್ಥ ಮಾಡಿಕೊಂಡಾಗ ಎಲ್ಲೆಲ್ಲೂ ಭಗವಂತನನ್ನೇ ಭಾವಿಸ್ತಾ ಇರುವಂಥ ಜೀವ ಕೊನೆಯಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಬಂದಾಗಲೂ ಆ ಭಗವಂತನನ್ನೇ ಭಾವಿಸುತ್ತೆ ಅಂತ ಅರ್ಥ. ಅದೇ ಇಲ್ಲಿಗೆಲ್ಲ ಭಗವಂತನಿಗೇನೂ ಸಂಬಂಧ ಇಲ್ಲ, ಅಲ್ಲಿಗೆ ಮಾತ್ರ ಭಗವಂತನಿಗೆ ಸಂಬಂಧ ಅಂತಂದರೆ ಆಗ ಇಲ್ಲಿ ಆ ಭಗವಂತನ ಸ್ಮರಣೆ ಹಸಿರಾಗಿರೋಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಎಲ್ಲೆಲ್ಲೂ ಅವನ ವ್ಯಾಪ್ತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೀಗೆ ಹೇಳ್ತಾ ಇದ್ದಾರೆ. ಅಧಿಭೂತ, ಅಲ್ಲೂ ಭಗವಂತನನ್ನೇ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೆ ಪುರುಷಶ್ಚ ಅಧಿದೈವತಂ. ಅಧಿದೈವತ ಅಂದರೆ ಈ ಯಾವ ಪುರುಷೇತೆ ಇತಿ ಪುರುಷಃ, ಹಾಗೆ ಪೂರ್ಣಂ ಅನೇನ ಸರ್ವಮಿತಿ, ಯಾವ ಆತನಿಂದ ಈ ಶರೀರವೆಲ್ಲವೂ ತುಂಬಿದಂತೆ ಆಯಿತೋ ಅಂತಹ ಒಂದು ಭಗವಂತನ ವಿಸ್ಫುಲಿಂಗ, ಒಂದು ಕಿಡಿ ಪುರುಷ. ಆ ಪುರುಷ ಈ ಶರೀರದಲ್ಲಿ ಇದ್ದಾಗ ಅವನ ಈ ಜೀವನ ವ್ಯವಹಾರ ಎಲ್ಲ ನಡೆಯೋದಕ್ಕೋಸ್ಕರವಾಗಿ ನಾನಾ ದೇವತೆಗಳ ಒಂದು ಆವಾಸ ಈ ಶರೀರದಲ್ಲಿ ಆಗುತ್ತೆ. ಆ ದೇವತೆಗಳೆಲ್ಲರೂ ಕಾಲಕಾಲದಲ್ಲಿ ಈ ದೇಹಯಂತ್ರದ ವ್ಯವಸ್ಥೆಯನ್ನು ನಿರ್ವಾಹ ಮಾಡ್ಕೊಂಡು ಹೋಗ್ತಾರೆ. ಹಾಗಿರೋದ್ರಿಂದ ಆ ದೇವತಾ ಸಾಮ್ರಾಜ್ಯ ಏನಿದೆಯೋ ಅದು ಅಧಿದೈವ ಎಂಬುದಾಗಿ ಕರೆಯಲ್ಪಡುತ್ತೆ. ಹಿರಣ್ಯಗರ್ಭ ಬ್ರಹ್ಮ, ಅವನಿಂದ ಮುಂದಕ್ಕೆ ವಿಸ್ತಾರವಾಗುವ 33 ಕೋಟಿ ದೇವತಾತ್ಮಕವಾದಂಥ ಈ ಶರೀರ, 33 ಕೋಟಿ ದೇವತೆಗಳ ಆವಾಸವಾಗಿರುವ ಈ ಶರೀರ ಏನಿದೆ, ಈ ಶರೀರದಲ್ಲಿ ಆ ದೇವತೆಗಳ ಒಂದು ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಅಧಿದೈವ ಎಂಬುದಾಗಿ ಕರಿಬೇಕು. ಇನ್ನು ಅಧಿಯಜ್ಞ ಅಂತಂದರೆ ಈ ಶರೀರದಲ್ಲಿ ಒಂದು ಯಜ್ಞರೂಪವಾದಂತಹ ವ್ಯವಹಾರ ನಡೆಯೋಕ್ಕೆ ಅವಕಾಶ ಇದೆ. ಸಹಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಹಿಂದೆ ಬಂತು. ಈ ಶರೀರವನ್ನು ಸೃಷ್ಟಿ ಮಾಡಬೇಕಾದ್ರೆ ಇದರೊಳಗೆ ಯಜ್ಞವನ್ನು ಇಟ್ಟು ಸೃಷ್ಟಿ ಮಾಡ್ದ ಭಗವಂತ ಅಂತ. ಯಜ್ಞವನ್ನು ಇಟ್ಟು ಅಂದರೆ ಅರ್ಥ ಏನು ಅಂದರೆ ಈ ಒಳಗಡೆ ಇರುವ ದೇವತೆಗಳಿಗೆಲ್ಲ ಪ್ರೀತಿಯಾಗುವಂತೆ ಕಾರ್ಯವನ್ನು ಮಾಡೋಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಇಟ್ಟು ಅಂತ ಅರ್ಥ. ಯಜ್ಞ ಅನ್ನೋ ಶಬ್ದಕ್ಕೆ ದೇವತಾ ಪ್ರೀತಿಕರವಾದ ಕರ್ಮ ಅಂತ ಅರ್ಥ. ನಮ್ಮಲ್ಲಿ ಯಾವ್ಯಾವ ರೀತಿಯಾದಂತಹ ಕರ್ಮೇಂದ್ರಿಯಗಳಿದೆಯೋ ಆ ಎಲ್ಲ ಕರ್ಮೇಂದ್ರಿಯಗಳನ್ನು ಈ ಒಳಗಡೆ ನೆಲೆಸಿರುವ ದೇವತೆಗಳ ಪ್ರೀತಿಗೆ ಕಾರಣವಾಗುವಂತೆ ಬಳಸೋಕ್ಕೆ ಬರುತ್ತೆ. ಹಾಗೆ ಬಳಸಿದಾಗ ಅದಕ್ಕೆ ಯಜ್ಞ ಎಂಬುದಾಗಿ ಹೆಸರು. ಆ ಪ್ರೀತಿ ಆಗೋದು ಅಂದರೆ ಯಾರಿಗೆ ಪ್ರೀತಿ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿರುವ ನಾನಾ ದೇವತೆಗಳಿಗೆ, ದೇವತೆಗಳ ದ್ವಾರ, ದೇವತೆಗಳ ಹಿಂದೆ ಬೆಳಗ್ತಾ ಇರುವಂತಹ ಮಹಾವಿಷ್ಣು ಇದ್ದಾನೆ. ಆ ಮಹಾವಿಷ್ಣುವಿನ ಪ್ರೀತಿಗೆ ಕಾರಣವಾಗುತ್ತೆ. ಅದರಿಂದಲೇ ಯಜ್ಞ ಅಂತ ಹೇಳುವಾಗ ಯಜ್ಞೋ ವೈ ವಿಷ್ಣು, ಯಜ್ಞ ಯಾರಪ್ಪ ಅಂತ ಕೇಳಿದರೆ ವಿಷ್ಣುವೇ ಯಜ್ಞ ಆಗಿದ್ದಾನೆ. ಆದ್ದರಿಂದ ಯಜ್ಞರೂಪವಾದ ಯಾವುದೋ ಒಂದು ಕ್ರಿಯೆಯನ್ನು ನಾನು ನಡೆಸ್ತೀನಿ ಅಂತಂದರೆ ಅಲ್ಲಿ ವಿಷ್ಣುವಿನ ಸನ್ನಿಧಿ ಸಿಗುತ್ತೆ, ವಿಷ್ಣುವಿನಲ್ಲಿ ಆ ಯಜ್ಞ ಸಮರ್ಪಿತವಾಗುತ್ತೆ, ವಿಷ್ಣು ಪ್ರೀತಿಗೆ ಕಾರಣ ಆಗುತ್ತೆ. ಹೀಗಿರೋದ್ರಿಂದ ಸಾಧಿಯಜ್ಞ ಅಂತಂದರೆ ಇಲ್ಲಿರುವಂತಹ ಯಜ್ಞರೂಪವಾದ ಯಾವ ವ್ಯವಹಾರ ಇದೆಯೋ ಅದು, ಆ ಯಜ್ಞದಲ್ಲಿ ಆರಾಧಿಸಲ್ಪಡುವ ಯಾವ ಮಹಾವಿಷ್ಣು ಇದ್ದಾನೋ ಅವನು ಎಂಬುದಾಗಿ ಅರ್ಥ. ಅಲ್ಲಿಗೆ ತಾತ್ಪರ್ಯ ಏನಾಯಿತು ಅಂತ ಕೇಳಿದ್ರೆ, ಈ ಭೌತಿಕ ಕ್ಷೇತ್ರದಲ್ಲೂ ಇನ್ನೊಂದು ಒಳಗಡೆ ಇರುವಂತಹ ದೈವಿಕ ಕ್ಷೇತ್ರದಲ್ಲೂ ಅದಕ್ಕೂ ಮೇಲ್ದಿರುವಂತಹ ಇನ್ನೊಂದು ಪರತತ್ವ ರೂಪವಾದಂಥ ಕ್ಷೇತ್ರ ಏನಿದೆಯೋ ಆ ಕ್ಷೇತ್ರದಲ್ಲೂ ಮೂರೂ ಕಡೆಗಳಲ್ಲೂ ಶ್ರೀಕೃಷ್ಣ ಪ್ರಭುವನ್ನೇ ಯಾರು ಅರ್ಥ ಮಾಡ್ಕೋತಾನೋ ಅಂಥ ವ್ಯಕ್ತಿಗೆ, ಅಂದರೆ ಪರತತ್ವವೇ ಇಷ್ಟೂ ಕಡೆಯಲ್ಲಿ ಇದೆ ಅನ್ನುವ ತಿಳುವಳಿಕೆ ಯಾರಿಗೆ ಬರುತ್ತೋ ಅಂಥವನಿಗೆ ಪ್ರಯಾಣ ಕಾಲ ಬಂದಾಗಲೂ
ಅವನು ವಿಚಲಿತನಾಗೋಲ್ಲ ಅಂತ ಅರ್ಥ. ಸಾಮಾನ್ಯ ಜೀವಿ ವಿಚಲಿತವಾಗುತ್ತೆ. ಹಾಗಂದ್ರೆ ಏನರ್ಥ? ಮೃತ್ಯು ಭಯ ಅನ್ನೋದು ಅತ್ಯಂತ ಭಯಂಕರವಾದದ್ದು. ಆ ಮೃತ್ಯು ಭಯವೇ ಯೋಗಶಾಸ್ತ್ರ ಹೇಳುತ್ತೆ, ಲೋಕದಲ್ಲಿ ಏನಾದರೂ ಭಯ ಅಂತಿದ್ದರೆ ಅದು ಬೇರೆ ಏನೂ ಅಲ್ಲಪ್ಪ, ಮೃತ್ಯು ಭಯವೇ ನಾನಾ ರೂಪದಲ್ಲಿ ಕಾಣಿಸುತ್ತೆ ಅಷ್ಟೇ ಅಂತ. ಯಾಕೆ ಹೀಗಾಗತ್ತೆ ಅಂತ ಕೇಳಿದ್ರೆ, ಮೃತ್ಯು ಬಂದಾಗ ಬಲಾತ್ಕಾರವಾಗಿ ಎಲ್ಲೆಲ್ಲಿ ಜೀವ ಅಂಟ್ಕೊಂಡಿದ್ರೂ ಅಷ್ಟು ಅಂಟನ್ನು ಕಿತ್ತು ಕರ್ಕೊಂಡು ಹೊರಟೋಗುತ್ತೆ, ಬಲಾತ್ಕಾರವಾಗಿ ಎಳ್ಕೊಂಡು ತೊಗೊಂಡು ಹೊರಟೋಗುತ್ತೆ. ಹಾಗಾದಾಗ ಒಂದು ತುಂಬ ನೋವಾಗುತ್ತೆ. ಆ ನೋವು ಮುದ್ರಿತವಾಗುತ್ತೆ ಚಿತ್ತದಲ್ಲಿ ಸಂಸ್ಕಾರ ರೂಪವಾಗಿ. ಪ್ರತಿ ಜನ್ಮದಲ್ಲೂ ಇದೇ ಥರದ್ದು ಒಂದು ನೋವು ಮುದ್ರಿತವಾಗ್ತಾ ಹೋದರೆ ಅದು ಏನಾಗುತ್ತೆ ಅಂದರೆ ಒಂಥರ ಗಾಢವಾದಂಥ ಒಂದು ಮುದ್ರೆಯಾಗಿ ಆಗಿಬಿಡುತ್ತೆ. ಇನ್ನೊಂದು ಉದಾಹರಣೆಯಿಂದ ಇದನ್ನ ಅರ್ಥ ಮಾಡ್ಕೋಬೋದು. ಒಂದು ಪ್ರಕೋಷ್ಠದಲ್ಲಿ ಇದ್ದೀನಿ ನಾನು, ಈ ಕಡೆ ಹೋಗಿ ಒಂದು ಗೋಡೆ ಮುಟ್ಟಿದೆ, ಅಲ್ಲಿ ನನಗೆ ಶಾಕ್ ಹೊಡಿತು, ವಿದ್ಯುತ್ತು ನನಗೆ ಸ್ಪರ್ಶ ಆಗೋಯ್ತು, ತುಂಬ ಭಯ ಆಗೋಯ್ತು. ಅದನ್ನ ಬಿಟ್ಟೆ, ಈ ಕಡೆ ಬಂದೆ, ಇನ್ನೊಂದು ಕಡೆ ಗೋಡೆ ಮುಟ್ಟಿದೆ, ಅಲ್ಲೂ ಹಾಗೆ ಆಯಿತು, ಇನ್ನೊಂದು ಕಡೆ ಗೋಡೆ ಮುಟ್ಟಿದೆ, ಅಲ್ಲೂ ಹಾಗಾಯಿತು, ಇನ್ನೊಂದು ಕಡೆ ಗೋಡೆ ಮುಟ್ಟಿತು ಅಂತಂದರೆ ಹಾಗೆ ಆಯಿತು ಅಂದರೆ ಮುಂದೆ ಅವನ ಮಾನಸಿಕ ಸ್ಥಿತಿ ಹೇಗಾಗ್ಬೋದು? ಭಯ 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 ಭಯ. ಎಲ್ಲಾದರೂ ಮುಟ್ಟಿದ್ರೆ ಏನಪ್ಪ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಿಂಸೆ ಅನುಭವಿಸ್ಬೇಕಾಗತ್ತೆ ಅಂತ ಅನಿಸುತ್ತಲ್ವ. ಅದೇ ರೀತಿಯಲ್ಲಿ ಮರಣ ಬಂತು ಅಂತಂದರೆ ಇಷ್ಟೆಲ್ಲ ನಾನು ಇದುವರೆಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಅಷ್ಟು ಬಿಟ್ಟು ಹೋಗಬೇಕಾಗತ್ತಲ್ಲ, ಏನೊಂದು ಚೂರು ತೊಗೊಂಡು ಹೋಗೋಕ್ಕಾಗಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ಸಂವೇದನೆ ಹುಟ್ಕೊಳ್ಳುತ್ತೆ. ಅದು ತೀವ್ರವಾದಂಥ ಒಂದು ನೋವದು. ಅದೇ ವಿಶೇಷವಾಗಿ ಭಯ ಅನ್ನೋ ರೀತಿಯಲ್ಲಿ ಗೋಚರವಾಗುತ್ತೆ. ಲೋಕದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಭಯ ಕಾಣಿಸುತ್ತೆ. ಹಣ ಕಳ್ಕೊತೀನಿ ಅಂದರೆ ಒಂದು ಭಯ, ಸ್ಥಾನ ಹೊರಟು ಹೋಗುತ್ತೆ ಅಂದರೆ ಒಂದು ಭಯ, ಸಂಬಂಧಗಳು ಕಳಚಿ ಹೋಗುತ್ತೆ ಅಂದರೆ ಒಂದು ಭಯ, ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ ಒಂದು ಭಯ, ಕುಲಕ್ಕೆ ಇರುವ ಹೆಸರು ಕೆಟ್ಟು ಹೋಗುತ್ತೆ ಅಂದರೆ ಒಂದು ಭಯ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ಹೀಗೆಲ್ಲ ಹೇಳೋದುಂಟು. ಎಲ್ಲ ಕಡೆಯಲ್ಲೂ ಭಯ ತುಂಬಿದೆ. ಆದರೆ ಎಲ್ಲ ಭಯದ ಹಿಂದೆ ಒಂದು ರಾಜನಂತೆ ಇರೋ ಭಯ ಇದೆ, ಮೃತ್ಯು ಭಯ. ಆ ಮೃತ್ಯು ಭಯವೇ ಇಷ್ಟೆಲ್ಲ ಭಯಗಳ ರೂಪದಲ್ಲಿ ಕಾಣಿಸುತ್ತೆ ಎಂಬುದಾಗಿ ಯೋಗಜ್ಞರು ಸಾರ್ತಾರೆ. ಹಾಗಿರೋದ್ರಿಂದ ಪ್ರಯಾಣ ಕಾಲ ಬಂದಾಗ ಸಾಮಾನ್ಯ ಜನಕ್ಕೆ ಭಯ ಬಾಧಿಸುತ್ತೆ. ಇದ್ದು ಬದ್ದವ್ರನ್ನೆಲ್ಲ ಶರಣು ಹೋಗುವಂತೆ ಮಾಡುತ್ತೆ. ಯಾರು ಕಾಪಾಡಿ, ಯಾರು ಕಾಪಾಡಿ, ಯಾರು ಕಾಪಾಡಿ ಅಂತ ಹೇಳೋ ಥರ ಆಗುತ್ತೆ. ಬಂಧು ಬಾಂಧವರೆಲ್ಲ ಹತ್ತಿರದಲ್ಲಿ ಇರಬೇಕು ಅಂತ ಆಲೋಚನೆ ಮಾಡುತ್ತೆ. ಆದರೆ ಏನೇನು ಆಲೋಚನೆ ಮಾಡಿದ್ರು ಎಲ್ಲರನ್ನೂ ಬಿಟ್ಟು ಹೋಗೋದು ತಪ್ಪಿದ್ದೇ ಅಲ್ಲ. 10 ಕಡೆ ಅಂತಹ ಘಟನೆಯನ್ನು ನೋಡಿದರೂ ಸಹ ತನ್ನ ವಿಷಯ ಬಂದಾಗ ಮಾತ್ರ ಭಯ ತಪ್ಪೋದೇ ಇಲ್ಲ. ಅದು ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಮಂದಿರಂ ಶೇಷಾಹ ಸ್ಥಿರತ್ವಮಿಚ್ಛಂತಿ ಕಿಮಾಶ್ಚರ್ಯಂ ಅತಃ ಪರಂ. ಯಕ್ಷಪ್ರಶ್ನೆಯಲ್ಲಿ ಬರುವಂಥ ಒಂದು ಮಾತು. ಅತ್ಯಂತ ಆಶ್ಚರ್ಯಕರವಾದ ಘಟನೆ ಯಾವುದು ಅಂತ ಯಕ್ಷ ಪ್ರಶ್ನೆ ಮಾಡ್ತಾನೆ. ಆಗ ಧರ್ಮರಾಜ ಉತ್ತರಿಸ್ತಾನೆ, ಅಹನ್ಯಹನಿ ಭೂತಾನಿ, ಪ್ರತಿನಿತ್ಯವೂ ಸಹ ಜೀವಕೋಟಿಗಳು ಗಚ್ಚಂತಿ ಯಮಮಂದಿರಂ, ಯಮಮಂದಿರಕ್ಕೆ ಹೋಗುತ್ತವೆ. ಆದರೆ ಶೇಷಾಹ ಬಾಕಿ ಉಳಿದವರು ಸ್ಥಿರತ್ವಮಿಚ್ಛಂತಿ, ನಾನು ಮಾತ್ರ ಸ್ಥಿರವಾಗೇ ಇರೋದು. ಅವ್ರು ಯಾರೋ ಯಮಮಂದಿರಕ್ಕೆ ಹೋದರು, ಇವತ್ತು ಕಳಿಸ್ಬಂದೆ. ಆ ಕ್ಷಣಕ್ಕೆ ಎಲ್ಲವೂ ನಶ್ವರ ಅಂತ ಬಾಯಿನಲ್ಲಿ ಮಾತು ಬರ್ತಾ ಇರುತ್ತೆ. 5 ನಿಮಿಷ 10 ನಿಮಿಷ ಕಳೆದ ನಂತರದಲ್ಲಿ ನಾನು ನಂದು ಅಂತ ಬಂದು ಆಕ್ರಮಿಸ್ಕೊಂಡ್ಬಿಡುತ್ತೆ. ಆ ಆಕ್ರಮಿಸ್ಕೊಂಡಾಗ ನಾನೂ ಸ್ಥಿರ, ನನ್ನ ಸಂಪತ್ತು ನನ್ನ ಜೊತೆ ಯಾವತ್ತೂ ಇರಬೇಕಾದದ್ದು ಅನ್ನೋ ಬುದ್ಧಿ ಆಡುತ್ತೆ. ಅದರಿಂದ ಶೇಷಾಹ ಉಳಿದವರು ಸ್ಥಿರತ್ವಮಿಚ್ಛಂತಿ, ನಾನು ಸ್ಥಿರ ಅಂತ ಇಷ್ಟಪಡ್ತಾರೆ, ಹಾಗೆ ಇರಬೇಕು ಅಂತ ಬಯಸ್ತಾರೆ. ಕಿಮಾಶ್ಚರ್ಯಂ ಅತಃಪರಂ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನಿದೆ ಎಂಬುದಾಗಿ ಉತ್ತರಿಸ್ತಾನೆ. ಯಕ್ಷನಿಗೆ ತುಂಬ ಸಂತೋಷ ಆಗುತ್ತೆ, ಭಲೆ ಅಂತ ಮೆಚ್ಚುತ್ತಾನೆ. ಅಂದರೆ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇರೋ ವಿಚಾರ ನಮಗೆ ಅರ್ಥ ಆಗಿರೋಲ್ಲ, ತುಂಬ ದೊಡ್ಡ ಆಶ್ಚರ್ಯ ಇದು. ಅನುದಿನವೂ ನೋಡ್ತಾ ಇದ್ದೀವಿ ಮೃತ್ಯುವನ್ನು, ಎಲ್ಲವನ್ನೂ ಬಿಟ್ಟು ಹೊರಟು ಹೋಗ್ತಾರೆ. ಹಾಗಿದ್ದರೂ ತನ್ನ ವಿಷಯ ಬಂದಾಗ ಮಾತ್ರ ಯಾವುದೋ ಒಂದು ರೀತಿಯಾದ ಅಂಟು ಬಾಧಿಸ್ತಾನೇ ಇರುತ್ತೆ. ಒಂದು ಚೂರು ಆತ್ಮಾವಲೋಕನ ಮಾಡೋಕ್ಕೆ ಬಿಟ್ಕೊಡಲ್ಲ. ಅದರಿಂದ ತುಂಬ ದೊಡ್ಡ ಆಶ್ಚರ್ಯ ಅಂತ. ಹಾಗಿರೋದ್ರಿಂದ ಮೃತ್ಯು ಕಾಲ ಬಂದಾಗ ಮನಸ್ಸು ವಿಚಲಿತವಾಗುತ್ತೆ, ಶರೀರದಲ್ಲಿ ಅನೇಕ ರೀತಿಯಾದಂಥ ಧಾತು ವೈಷಮ್ಯ ಹುಟ್ಟುತ್ತೆ, ಅದು ಭಯಕ್ಕೆ ಕಾರಣ ಆಗುತ್ತೆ. ಇದು ಸಾಮಾನ್ಯ ಜನಗಳ ಕಥೆ. ಆದರೆ ಯಾರೋ ಒಬ್ಬ ಸಾಧಕೋತ್ತಮ ಪರತತ್ವವನ್ನೇ ಅವಲಂಬಿಸಿ
ಒಂದು ಸರಿಯಾದ ಮಾರ್ಗವನ್ನು ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗ್ತಾನೋ ಅಂಥವನಿಗೆ ಭೌತಿಕ ಕ್ಷೇತ್ರದಲ್ಲೂ ಪರಮಾತ್ಮನ ಅಸ್ತಿತ್ವ ಮನಸ್ಸಿಗೆ ಬರುತ್ತೆ, ದೈವಿಕ ಕ್ಷೇತ್ರದಲ್ಲೂ ಪರಮಾತ್ಮನ ಅಸ್ತಿತ್ವ ಗೊತ್ತಾಗುತ್ತೆ. ಅದಕ್ಕಿಂತ ಮೇಲಿರುವಂಥ ಇನ್ನೊಂದು ಅಧಿಯಜ್ಞ ಕ್ಷೇತ್ರದಲ್ಲೂ ಅವನ ಅಸ್ತಿತ್ವ ಮನಸ್ಸಿಗೆ ಬರ್ತಾ ಹೋದಾಗ ಅವಲಂಬಿಸಿರೋದು ಅವನನ್ನು ತಾನೇ ನಾನು. ಆದ್ದರಿಂದ ನಾನೆಲ್ಲೂ ಕಳ್ಚೋಗಲ್ಲ, ನನ್ನ ಜೊತೆ ಯಾವತ್ತೂ ಅವನಿದ್ದೇ ಇರ್ತಾನೆ. ಬೇಕಾಗಿದ್ದು ನನಗೆ ಅವನು, ಬೇರೆ ಯಾವುದೂ ಅಲ್ಲ. ಅವನು ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಇನ್ನೊಂದು ಕಡೆಯಲ್ಲೂ ಇದ್ದಾನೆ ಅಂತ ಅನ್ನಿಸ್ದಾಗ ಎಲ್ಲೂ ಭಯ ಹುಟ್ಟೋಲ್ಲ. ಸಮಾಧಾನ ಚಿತ್ತದಿಂದ ದೇಹವನ್ನು ತ್ಯಜಿಸೋದಕ್ಕೆ ಸಿದ್ಧವಾಗಿಬಿಡ್ತಾನೆ. ಪ್ರಾಯೋ ಹಿ ಅಕೃತಕೃತ್ಯತ್ವಾತ್ ಮೃತ್ಯೋ ಉದ್ವಿಜತೆ ಜನಃ ಅಂತ ಒಂದು ಮಾತು ಇದೆ. ಮೃತ್ಯುವನ್ನು ಕಂಡ್ರೆ ಯಾಕೆ ಜನ ಉದ್ವಿಗ್ನರಾಗ್ತಾರೆ ಅಂದರೆ ಗಾಬರಿಗೊಳ್ತಾರೆ ಅಂತ ಕೇಳಿದ್ರೆ, ಅಕೃತಕೃತ್ಯತ್ವಾತ್, ಇಲ್ಲಿ ಬದುಕಿದ್ದಾಗ ಏನು ಸಾಧನೆ ಮಾಡಬೇಕಾಗಿತ್ತೋ ಅದನ್ನ ಸಾಧನೆ ಮಾಡಿಲ್ಲದೆ ಇರೋದ್ರಿಂದ ಉದ್ವೇಗ ಪಡೋದು ಅಷ್ಟೇ. ಏನು ಸಾಧನೆ ಮಾಡಬೇಕು ಅಂತ ಕೇಳಿದರೆ, ನನ್ನೊಳಗಡೆ ಬೆಳಗ್ತಾ ಇರೋ ಬೆಳಕನ್ನು ನಾನು ನೋಡಬೇಕು, ನನ್ನ ಮೂಲಕ್ಕೆ ಹೋಗಿ ನಾನು ತಲುಪಬೇಕು. ಇದೊಂದು ಆಗೋಗ್ಬಿಟ್ಟಿದೆ ಅಂದರೆ ದೇಹ ಬಿದ್ದು ಹೋಗುತ್ತೆ, ಮರಣ ಬರುತ್ತೆ ಮುಂದಿನ ಕ್ಷಣಕ್ಕೆ. ಅಂದರೆ ಅದು ಬರಲಿ, ಅತ್ಯಂತ ಪ್ರಿಯವಾದದ್ದು ನನಗೆ ಅಂತ ಆಲೋಚನೆ ಮಾಡುತ್ತಂತೆ ಜೀವ. ಹೀಗಿರೋದ್ರಿಂದ ಪ್ರಯಾಣ ಕಾಲದಲ್ಲಿ ಯುಕ್ತ ಚೇತಸ್ಕರಾಗಿ ನನ್ನನ್ನು ಅರಿತಾರೆ, ಅರ್ಥ ಮಾಡ್ಕೋತಾರೆ ಅಂತ ಶ್ರೀಕೃಷ್ಣ ಪ್ರಭು ಹೇಳ್ತಾನೆ. ಆ ಯುಕ್ತ ಚೇತಸ್ಸು ಅಂತ ಹೇಳುವಾಗ ಭಗವಂತನಲ್ಲಿ ಮನಸ್ಸನ್ನು ನಾಟಿಸಿಕೊಂಡವನಾಗಿ ಅಂತ ಅರ್ಥ. ಭಗವಂತನಲ್ಲಿ ಮನಸ್ಸನ್ನು ನಾಟಿಸ್ಕೋಬೇಕಾದ್ರೆ ಹಣಕಾಸಿನ ಚಿಂತನೆ ಬರಬಾರ್ದು. ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ನಾಳೆ ಈ ಹಣನ ಯಾರ್ಯಾರು ದೋಚ್ಕೊಂಡು ತೊಗೊಂಡು ಹೋಗ್ತಾರೋ ಅಂತ ಅನ್ನಿಸ್ಬಾರ್ದು. ಇಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಮನೆಯನ್ನು, ಬಹಳ ಭಯವಾಗಿದೆ, ಇದು ಮುಂದಕ್ಕೆ ಯಾರ ಪಾಲಾಗುತ್ತೋ ಅಂತ ಅನ್ನಿಸ್ಬಾರ್ದು. ಇಷ್ಟೆಲ್ಲ ಜನ ಪರಿವಾರಗಳನ್ನೆಲ್ಲ ಸಾಕ್ಕೊಂಡಿದ್ದೀನಿ, ಇವ್ರನ್ನೆಲ್ಲ ಮುಂದೆ ಯಾರು ನೋಡ್ತಾರೋ ಏನಾಗುತ್ತೋ ಅಂತ ಅನ್ನಿಸ್ಬಾರ್ದು. ಈ ಎಲ್ಲ ಸಂಬಂಧವೂ ಕಳ್ಚೋಗುತ್ತೆ ಅಂತಾದರೆ ಅಲ್ಲೇನೂ ಚಿಂತೆ ಬರಬಾರ್ದು. ಹೀಗೆ ಆಗಬೇಕಾದ್ರೆ ಅವನು ಈ ಅಂಟನ್ನು ಕಳ್ಚ್ಕೊಂಡವನಾಗಿರಬೇಕೋ, ಎಲ್ಲ ಕಡೆಯಲ್ಲಿರುವ ಪರತತ್ವವು ಮನಸ್ಸಿಗೆ ಬಂದಿರಬೇಕೋ. ಹಾಗಾದಾಗ ಕೊನೆ ಕಾಲ ಬಂದಾಗಲೂ ಕೂಡ ಗಾಬರಿ ಇಲ್ಲದೇನೆ, ಆತಂಕ ಇಲ್ಲದೇನೆ ನೇರವಾಗಿ ಭಗವಂತನನ್ನೇ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವನು ಯುಕ್ತವಾದ ಅಲ್ಲಿ ಸೇರಿಕೊಂಡ ಚೇತಸ್ಸುಳ್ಳವನಾಗಿ ಆಗ್ತಾನೆ ಅಂತ ಅರ್ಥ. ಮತ್ತು ಆ ಸಂದರ್ಭದಲ್ಲೂ ಭಗವಂತನ ಸ್ಮರಣೆ ಅವನಿಗೆ ಚೆನ್ನಾಗಿರುತ್ತೆ ಅಂತ. ಇದನ್ನೇ ನಿತ್ಯ ಜೀವನದಲ್ಲೂ ಪ್ರಾರ್ಥನೆ ಮಾಡುವುದುಂಟು. ನನ್ನ ಅಂತಿಮ ದಿನಗಳಲ್ಲಿ ಗೋವಿಂದನ ಸ್ಮರಣೆ ನನಗೆ ಚೆನ್ನಾಗಿರಲಿ ಅಂತ ನಿರಂತರ ಪ್ರಾರ್ಥನೆ ಮಾಡ್ಕೋತ ಹೋದಾಗ ಅದಕ್ಕೊಂದು ಬಲ ಬಂದುಬಿಡುತ್ತೆ. ಅದು ಕೊನೆ ಕಾಲದಲ್ಲಿ ಆ ಸ್ಮರಣೆ ಬಂದುಬಿಡುತ್ತೆ. ಹಾಗಲ್ಲದೆ ಇಡೀ ಜೀವನ ಪೂರ್ತಿ ಅದು ಬೇಕು ಇದು ಬೇಕು ಅನ್ನೋ ರೀತಿಯಾದ ಹಾಹಾಕಾರದಲ್ಲೇ ನೆಲೆಸಿದ್ರೆ ಕೊನೆ ಕ್ಷಣ ಬಂದಾಗ ಭಗವಂತ ನಿನ್ನ ಸ್ಮರಣೆ ನಂಗೆ ಬರಲಿ ಅಂದರೆ ಅದು ಬರೋಲ್ಲ. ಅದು ಅಭ್ಯಾಸ ಹಿಂದಿಂದ ಬಂದಿರೋದು ಯಾವ ದಿಕ್ಕಲ್ಲಿದೆಯೋ ಆ ದಿಕ್ಕಲ್ಲಿ ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಹಾಗಲ್ಲ, ಈ ಭೌತಿಕ ಜೀವನದಲ್ಲೂ ದೈವಿಕ ಜೀವನದಲ್ಲೂ ಹಾಗೆ ಮೇಲ್ಗಡೆ ಇರುವಂಥ ಒಂದು ಅಧಿಯಜ್ಞ ರೂಪವಾದಂಥ ಜೀವನದಲ್ಲೂ ಆ ಭಗವಂತನನ್ನೇ ಭಾವಿಸ್ಕೋತಾ, ಆ ಭಗವಂತನೇ ನೋಡ್ತಾ ಹೋಗ್ತಾ ಇರುವಂಥ ಜೀವಕ್ಕೆ ಅದರ ಸ್ಮರಣೆ ಅಲ್ಲದೆ ಬೇರೆ ಇನ್ನೇನು ಬರುತ್ತೆ ಅನ್ನೋ ವಿಷಯ ಉಂಟು. ಆದ್ದರಿಂದ ಒಂದು ಉತ್ತಮವಾದ ಗತಿಯನ್ನು ಹೀಗೆ ಜೀವ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಒಟ್ಟು ತಾತ್ಪರ್ಯ ಎಂಬುದಾಗಿ ನೆನಪಿಸ್ಕೊತಾ, ಹೀಗೆ ಒಂದು ಆದರ್ಶವಾದ ಜೀವನವನ್ನು ಮಾಡಬೇಕು. ನಮ್ಮ ಜೀವನವೆಲ್ಲ ಯಜ್ಞಮಯವಾಗಿರಬೇಕು. ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಒಳಗಡೆ ಬೆಳೀತಾ ಇರೋ ಪರತತ್ವದ ಬಗ್ಗೆ ನಮಗೆ ಅರಿವಿರಬೇಕು. ಅತ್ತ ನನ್ನ ಜೀವನ ಯಾತ್ರೆ ಸಾಗುವಂತೆ ನನ್ನ ನಡೆನುಡಿಗಳು ಸದಾ ಕಾಲದಲ್ಲೂ ಇರಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡು ಜೀವನವನ್ನು ಮಾಡಬೇಕು ಅಂತ ಎಲ್ಲ ಜೀವಕೋಟಿಗಳಿಗೆ ಶ್ರೀಕೃಷ್ಣ ಪ್ರಭುವಿನ ಒಂದು ಸಂದೇಶ ಎಂಬುದಾಗಿ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ ಅಸ್ತು. ಆವರೋಗವು ಎನಗೆ ದೇವ ಧನ್ವಂತ್ರಿ, ಸಾವಧಾನದಿ ಕೈಯ ಪಿಡಿದು ನೀನೋಡಯ್ಯ. ಆವರೋಗವು ಎನಗೆ ದೇವ ಧನ್ವಂತ್ರಿ, ಸಾವಧಾನದಿ ಕೈಯ ಪಿಡಿದು ನೀನೋಡಯ್ಯ. ಆವರೋಗವೋ ಎನಗೆ ದೇವ ಧನ್ವಂತ್ರಿ. ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ. ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ. ಆವರೋಗವೋ ಎನಗೆ ದೇವ ಧನ್ವಂತ್ರಿ, ದೇವ ಧನ್ವಂತ್ರಿ. ಹರಿಪಾದ ಸೇವೆಗೆನ್ನ ಹಸ್ತಗಳು ಚಲಿಸವು, ಗುರು ಹಿರಿಯರಂಘ್ರಿಗೆ ಶಿರವಾಗದು ಸ್ವಾಮಿ. ಹರಿಯ ನಿರ್ಮಾಲ್ಯ ಆಘ್ರಾಣಿಸದು ನಾಸಿಕವು, ಹರಿಯಾತ್ರೆಗಳಿಗೆನ್ನ ಕಾಲೇಳದಯ್ಯ. ಹರಿಯಾತ್ರೆಗಳಿಗೆನ್ನ ಕಾಲೇಳದಯ್ಯ. ಆವರೋಗವೋ ಎನಗೆ ದೇವ ಧನ್ವಂತ್ರಿ, ಸಾವಧಾನದಿ ಕೈಯ ಪಿಡಿದು ನೀನೋಡಯ್ಯ. ಅನಾಥ ಬಂಧು ಗೋಪಾಲ ವಿಠ್ಠಲರೇಯ, ಎನ್ನ ಭಾಗದ ವೈದ್ಯ ನೀನೇ ಆದೆ ಸ್ವಾಮಿ. ಎನ್ನ ಭಾಗ್ಯದ ವೈದ್ಯ ನೀನೇ ಆದೆ. ಅನಾದಿ ಕಾಲದ ಭವರೋಗ ಕಳೆಯಯ್ಯ, ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ. ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ. ಆವರೋಗವೋ ಎನಗೆ ದೇವ ಧನ್ವಂತ್ರಿ, ಸಾವಧಾನದಿ ಕೈಯ ಪಿಡಿದು ನೀನೋಡಯ್ಯ. ಆವರೋಗವೋ ಎನಗೆ, ಆವರೋಗವೋ ಎನಗೆ, ಆವರೋಗವೋ ಎನಗೆ ದೇವ ಧನ್ವಂತ್ರಿ.